जयति पराशरसूनु सत्यवती हृदय नंदनो व्यासः यस्य आस्य कमलगलितं वाङ्मयममृतं जगत्कृत भुजगभोगाभमुद्यम्य हृद्यं निजभुजं दक्षिणं लक्षणाढ्यं ललितमुद्रिक्तविज्ञानमुद्रं भज भज अनन्तमित्यालपन्तं प्रणतवान् प्राणिनां प्राणभूतं प्रणतिभिः प्रीणये पूर्णबोधं भवदवोष्णेन तातप्यमानान् भुवि परं नाथमप्रेक्षमाणान् भुवनमान्येन च अन्येन दोष्णा भवतु भीर्मा इति न सान्त्वयन्तम् प्रणतवान् प्राणिनां प्राणभूतं प्रणतिभिः प्रीणये पूर्णबोधम् जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदायादिकवये मुह्यन्ति यं सूरयः तेजो वारिमृगां यथा विनिमयो यत्र त्रिसर्गो वृषा धाम्ना स्वेन सदा निरस्तकुहकं सत्यं परं धीमहि। ನನ್ನ ಅಧ್ಯಾತ್ಮ ಬಂಧುಗಳೇ, ನಾವು 9 ವರ್ಷಗಳಲ್ಲಿ 9 ದೇಶಗಳ, ಅದರಲ್ಲಿ ಮೊದಲ 2 ನೋಡಿದ್ದೇವೆ ನಾವು. 3ನೆಯ ವರ್ಷ ಅದರ ಹೆಸರು ಹರಿವರ್ಷ ಅಂತ. ಆ ಹರಿವರ್ಷ ನಾವು ಇವತ್ತು ಮೊದಲು ಇಲ್ಲಿ ಹೇಳಿದೆವಲ್ಲ, ನರಹರಿಸ್ತುತಿ, ಅದಕ್ಕೆ ಸಂಬಂಧಪಟ್ಟ ವರ್ಷ. ಅಲ್ಲಿ ಇವತ್ತಿಗೂ ಉಪಾಸನೆ ಮಾಡಿಕೊಂಡಿರ್ತಕ್ಕಂಥ ಒಂದು ಪುಣ್ಯಚೇತನ ಅಂದರೆ ಪ್ರಹ್ಲಾದ ಅಂತ ಹೇಳ್ತಾರೆ. ಆ ಹರಿವರ್ಷದಲ್ಲಿರ್ತಕ್ಕಂಥ ಪುಣ್ಯಜೀವಿಗಳ ಜೊತೆಗೆ ಇವತ್ತಿಗೂ ಹರಿವರ್ಷದಲ್ಲಿ ಪ್ರಹ್ಲಾದ ನರಸಿಂಹನನ್ನು ಸ್ತೋತ್ರ ಮಾಡ್ತಾ ಇದ್ದಾನೆ. ಪ್ರಹ್ಲಾದ ಸ್ತೋತ್ರ ಮಾಡಿದ ನರಸಿಂಹ ಮಂತ್ರ ಯಾವುದು? ಓಂ ನಮೋ ಭಗವತೆ ನರಸಿಂಹಾಯ ಸರ್ವ ವಿಶೇಷವಿತ್ ಕ್ಷೇತ್ರಾತ್ಮನೆ ಆಕೃತೀನಾಂ ಚಿತ್ತಾನಾಂ ಚೇತಸಾಂ ವಿಶೇಷಾಣಾಂಚ ಅಧಿಪತಯೇ ಷೋಡಶಕಲಾಯ. ಇದು ವ್ಯತ್ಯಾಸ ಆಯ್ತಾ? ಇಲ್ಲಲ್ಲ, ಸರಿ, ಮುಂದೆ ಆಯಿತು. ನರಸಿಂಹಾಯ ಓಂ ನಮೋ ಭಗವತೆ ನರಸಿಂಹಾಯ ತೇಜಸ್ಸೇ ಆವಿರ್ಭವ ಅನ್ನು ಮುಂದಿನ ಪ್ರದ್ಯುಮ್ನ ಮಂತ್ರ ಮತ್ತು ಇದು 2 ಮಿಶ್ರ ಆಯಿತು. ಓಂ ನಮೋ ಭಗವತೆ ನರಸಿಂಹಾಯ ತೇಜಸ್ಸೇ ಆವಿರ್ಭವ ವಜ್ರನಖ ವಜ್ರದಂಷ್ಟ್ರ ಕರ್ಮಾಶಯಾನ್ ರಂಧಯ ತಮಃ ಏನದು ಮತ್ತೆ ಏನು ಗ್ರಸ ತಮಃ ಗ್ರಸ ಸ್ವಾಹ. ಆಮೇಲೆ ಅಭಯಂ ಆತ್ಮನೇ ಭೂಯಿಷ್ಠಾತ್ ಓಂ ಕ್ಷೋಮ್. ಇದು ಪ್ರಹ್ಲಾದ ಹರಿವರ್ಷದಲ್ಲಿ ನಿತ್ಯ ನರಸಿಂಹನನ್ನು ಉಪಾಸನೆ ಮಾಡ್ತಾ ಇರತಕ್ಕಂಥ ಮಂತ್ರ. ಓಂ ನಮೋ ಹಿಂದೆ ನಾವು ಹಯಗ್ರೀವ ಮಂತ್ರವನ್ನು ನೋಡಿದೆವು, ಸಂಕರ್ಷಣ ಮಂತ್ರವನ್ನು ನೋಡಿದೆವು. ಹಯಗ್ರೀವ ಮಂತ್ರ ಧರ್ಮಾಯ ಆತ್ಮಶೋಧನಾಯ ನಮಃ ಅಂತಕ್ಕಂಥ ಮಂತ್ರ. ಅಂದರೆ ನಮ್ಮ ಆತ್ಮದ ಶುದ್ಧಿ, ನಮ್ಮ ಮನಸ್ಸಿನ ಶುದ್ಧಿಯ ಮೂಲಕ ನಮ್ಮನ್ನು ಮೋಕ್ಷಕ್ಕೆ ಕೊಂಡೊಯ್ಯತಕ್ಕಂಥ ವೇದ ಆವಿಷ್ಕಾರ ಮಾಡಿದ ವೇದ ಪ್ರತಿಪಾದ್ಯನಾದ ಹಯಗ್ರೀವನನ್ನು ವರ್ಣನೆ ಮಾಡಿದ ಮಂತ್ರ. ನರಸಿಂಹನನ್ನು ಬಹಳ ಅಪೂರ್ವ ಶಬ್ದಗಳಿಂದ ಸ್ತೋತ್ರ ಮಾಡ್ತಾರೆ ಇಲ್ಲಿ. ಓಂ ನಮೋ ಭಗವತೆ ನರಸಿಂಹಾಯ. ಇದು ಸಾಮಾನ್ಯವಾಗಿ ಅನೇಕ ಮಂತ್ರಗಳು ಓಂ ನಮೋ ಭಗವತೆ ಅನ್ನಿಂದ ಪ್ರಾರಂಭವಾಗುತ್ತೆ. ವಾಸುದೇವ ಮಂತ್ರವು ಹಾಗೆ ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ನರಸಿಂಹಾಯ. ನರಸಿಂಹನಿಗೆ
ಒಂದು ವಿಶೇಷಣ ಕೊಡ್ತಾರೆ, ತೇಜಸ್ಸೇ. ನರಸಿಂಹನಿಗೆ ನಮಸ್ಕಾರ. ಎಂಥ ನರಸಿಂಹ ಅಂದರೆ ಅವನು ಗಾಯತ್ರಿಯಲ್ಲಿ ಅವನು ಭರ್ಗಃ ಅಂತ ಹೇಳಿದ್ದಾರೆ. ಅಂದರೆ ಭರ್ಜನ, ಎಲ್ಲವನ್ನು ಸುಟ್ಟು ಬಿಡುವಂಥ ಬೆಳಕು. ಅದನ್ನೇ ತೇಜಸ್ಸೇ ಅಂದರೆ ತೇಜಸ್ಸುಗಳ ತೇಜಸ್ಸು. ಜಗತ್ತಿನಲ್ಲಿ ನಮಗೆ ಪರಿಚಿತವಾಗಿರತಕ್ಕಂಥ ಬೆಳಕುಗಳು ಯಾವುದಿಲ್ಲ ಇವೆ, ಆ ಎಲ್ಲ ಬೆಳಕುಗಳಿಗೂ ಬೆಳಕು ನೀಡಿದ. ಯದಾದಿತ್ಯಗತಂ ತೇಜ ಜಗದ್ಭಾಸಯತೆ ಖಿಲಂ ಯಚ್ಚಂದ್ರಮಸಿ ಯಚ್ಚಾಗ್ನೌ ತತ್ತೇಜೋ ವಿಧಿ ಮಾಮಕಂ. ಜಗತ್ತಿನಲ್ಲಿ ನಾವು ಕಾಣುವ ಎಲ್ಲ ತೇಜಸ್ಸುಗಳು, ಸೂರ್ಯಾದಿ ತೇಜಸ್ಸುಗಳು ಯಾರ ತೇಜಸ್ಸಿನ ಪ್ರತಿಫಲನವೋ ಅಂಥ ನರಸಿಂಹನಿಗೆ ನಮಸ್ಕಾರ ಅಂತ. ತೇಜಸ್ಸೇ. ಇದು ಒಂದು ಸಾಮಾನ್ಯ ಬೇರೆ ಮಂತ್ರಗಳಲ್ಲಿ ಬಾರದ ಒಂದು ಅಪೂರ್ವ ಶಬ್ದ. ಅಂಥ ನರಸಿಂಹನನ್ನು ಈ ಪ್ರಹ್ಲಾದ ತನ್ನ ಜೀವನದ ಹಿನ್ನೆಲೆಯಲ್ಲಿ ಈ ಮಂತ್ರದಲ್ಲಿ ಕೆಲವು ಶಬ್ದಗಳು ಬಂದಿವೆ. ಅವನು ಕಂಬದಿಂದ ಆವಿರ್ಭಾವ ಆದವನಲ್ವ ನೀನು? ಕಂಬ ಇಲ್ಲದೆ ಆವಿರ್ಭಾವ ಆಗಲಿಕ್ಕೆ ಬರೋಲ್ವ ನಿನಗೆ? ಆವಿರ್ಭಾವ ನನ್ನ ಮುಂದೆ ಪ್ರತ್ಯಕ್ಷನಾಗಿ ಕಾಣಿಸಿಕೊ. ನರಸಿಂಹ ಅವನು ತೇಜಸ್ಸೇ, ಬೆಳಕಿಗೆ ಬೆಳಕಾಗಿರ್ತಕ್ಕ ನರಸಿಂಹ ನೀನು. ಆವಿರ್ಭವ ಅದರಲ್ಲಿ 2 ಬಾರಿ ನನ್ನೆದುರು ಬಾ ಪ್ರತ್ಯಕ್ಷನಾಗು, ನಿನ್ನ ರೂಪವನ್ನು ತೋರಿಸಿಕೊ ಅಂತ. ಆವಿರ್ಭವ ಬಂದು ಅವನು ಸಂಬೋಧನೆ ಇಲ್ಲ ಇಷ್ಟವರೆಗೆ. ಕ್ರಿಯಾಪದ ನನ್ನೆದುರು ಬಾ, ಕಾಣಿಸಿಕೋ, ಯಾರಂತಿಲ್ಲ. ಮೊದಲು ಚತುರ್ಥಿ ಬಂದಿದೆ, ನರಸು ನಮಸ್ಕಾರ ಮಾತ್ರ. ವಜ್ರನಖ ವಜ್ರದಂಷ್ಟ್ರ, ನಿನ್ನ ಉಗುರು ನಿನ್ನ ಹಲ್ಲು ಎರಡೂ ಕೂಡ ವಜ್ರ. ಪ್ರತ್ಯೇಕ ವಜ್ರಾಯುಧಾ ವಾಯುಸ್ತುತಿಯಲ್ಲಿ ನಖಸ್ತುತಿಯಲ್ಲಿ ಆಚಾರ್ಯರು ಪುರುಹೂತ ವೈದಿ ಬಲವನ್ ಮಾತಂಗ ಮಧ್ಯಘಟ ಕುಂಭೋಚ್ಚಾತಿ ವಿಪಾಟನಾಧಿಕಪಟ್ಟು ಪ್ರತ್ಯೇಕ ವಜ್ರಾಯುಧ ಅಂತ. ಅದನ್ನೇ ಈ ಮಂತ್ರ ಹೇಳುತ್ತೆ. ನಿನ್ನ ಒಂದೊಂದು ಉಗುರು ಕೂಡ ದುಷ್ಟರ ಸಂಹಾರಕ್ಕೆ ಒಂದೊಂದು ವಜ್ರಾಯುಧ. ನಿನ್ನ ದಾಡೆ, ಕೋರೆ ದಾಡೆ, ಯಾಕಂದರೆ ಅದನ್ನು ಅವನು ಪ್ರತ್ಯಕ್ಷ ಕಂಡವ. ಆ ಉಗುರಿನ ಇಂದ್ರನ ವಜ್ರಾಯುಧವು ಯಾರಲ್ಲಿ ಕೆಲಸ ಮಾಡಲಿಲ್ಲವೋ ಅಂಥ ಹಿರಣ್ಯಕಶಿಪು ನಿನ್ನ ಬಗಿದ. ಅದಕ್ಕೆ ನೀನು ನಿಜವಾದ ವಜ್ರಾಯುಧ ನಿನ್ನ ಉಗುರು ಹೊರತು ಇಂದ್ರನ ವಜ್ರನಖ. ನೀನು ನಿನ್ನ ಕೈಯ ಉಗುರಿನಿಂದ ಹಿರಣ್ಯಕಶಿಪುವನ್ನು ಸಿಡಿ ಸಂಹಾರ ಮಾಡಿದವ. ಅದು ನೆನಪಿಸಿಕೊಂಡು ಹೇಳ್ತಾನೆ ಪ್ರಹ್ಲಾದ, ನೀನು ವಜ್ರನಖ. ನಿನ್ನ ದಂಷ್ಟ್ರ ಕೋರೆದಾಡೆ ಅದು ಶತ್ರು ಸಂಹಾರಕ್ಕೆ. ಇದು ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ, ನೋಡು ನನ್ನ ದಂಷ್ಟ್ರೆಯ ಒಳಗೆ ಎಲ್ಲ ಒಳಗೆ ಹೋಗ್ತಾ ಇದ್ದಾರೆ, ಎಲ್ಲ ನಾಶ ಆಗ್ತಾ ಇದ್ದಾರೆ ನೋಡು ಅಂತ. ಆ ದಂಷ್ಟ್ರ ಕರಾಳವಾದ ರೂಪವನ್ನು ಕೃಷ್ಣ ಕೂಡ ತೋರಿಸಿದ್ದ. ಅದು ಏನೋ ಪಳೆಯ ಕಾಲದಲ್ಲಿ ಎಲ್ಲವನ್ನು ನೊಣೆದು ನುಂಗಿ ಸಂಹಾರ ಮಾಡ್ತಕ್ಕಂಥ ಒಂದು ರೂಪ. ಅದರಿಂದ ನಿನ್ನ ದಂಷ್ಟ್ರ ದಾಡೆಯು ವಜ್ರದಂತೆ, ನಿನ್ನ ಉಗುರು ವಜ್ರದಂತೆ. ವಜ್ರನಖ ವಜ್ರದಂಷ್ಟ್ರ ಕರ್ಮಾಶಯಾನ್ ರಂಧಯ. ನಾನು ಮಾಡಿರತಕ್ಕಂಥ ಕರ್ಮಗಳ ಸಂಸ್ಕಾರಗಳು, ಆಶಯಾನ್ ಸಂಸ್ಕಾರಗಳು. ನಮ್ಮನ್ನು ಕರ್ಮಗಳು ಸಂಸ್ಕಾರಗಳಾಗಿ ಕಾಡ್ತಾ ಇವೆ. ನಾವು ಹಿಂದೆ ಏನು ಮಾಡಿದ್ದೇವೆ ಅದರ ಸಂಸ್ಕಾರದಿಂದ ಇವತ್ತು ನಾವು ಮಾಡ್ತೇವೆ. ನಾವು ಏನು ಮಾಡಿದ್ದೇವೆ ಅದರ ಹಿಂದೆ ಅದರ ಪ್ರಭಾವ ಇದೆ, ನಮಗೆ ಗೊತ್ತಿರೋದಿಲ್ಲ. ನಾವು ಯಾಕೆ ಹಾಗೆ ಮಾಡಿದೆವು ಅನ್ನೋದು ಗೊತ್ತಿರೋದಿಲ್ಲ. ಅದರ ಯಾವುದೋ ಒಂದು ಬಲಾದಿವ ನಿಯೋಜಿತ ಅನಿಚ್ಛನ್ನಪಿ, ನಮಗೆ ಗೊತ್ತಿರದೇ ಇದ್ದರೂ ಯಾವುದೋ ಒಂದು ಶಕ್ತಿ ನಮ್ಮನ್ನು ಬಲಾತ್ಕಾರವಾಗಿ ಆ ಕೆಲಸ ಮಾಡಿಸಿದ ಹಾಗೆ. ಎಷ್ಟೋ ಸಂದರ್ಭದಲ್ಲಿ ನಾವು ಮಾಡಬೇಕು ಅಂತ ಪ್ರಯತ್ನಿಸ್ತೇವೆ, ಆದರೆ ಆಗೋಲ್ಲ. ಕೆಲವು ಸತಿ ಮಾಡಬಾರದು ಅಂತ ನಾವು ಏನು ನೆನೆಸಿರ್ತೇವೆ ಅದನ್ನು ನಾವು ಅನಿವಾರ್ಯವಾಗಿ ಮಾಡ್ತೇವೆ. ಇನ್ಯಾರೋ ನಮ್ಮ ಕೈಯಲ್ಲಿ ಜುಟ್ಟು ಹಿಡಿದು ಮಾಡಿಸಿದ ಹಾಗೆ. ಅದಕ್ಕೆ ಅವನು ಹೇಳೋದು, ಆ ಕರ್ಮದ ಸಂಸ್ಕಾರಗಳು ಮನುಷ್ಯನನ್ನು ಮತ್ತಷ್ಟು ಆ ಕರ್ಮದ ಸುಳಿಯಲ್ಲೇ ಸಿಕ್ಕಿ ಹಾಕ್ತಾನೆ. ಅದರಿಂದ ಹೊರಗೆ ಬರಲಿಕ್ಕಾಗದಂತೆ ದೊಡ್ಡ ಬಲ್ಲೆಯಲ್ಲಿ ಸಿಕ್ಕಿ ಹಾಕ್ಕೊಳ್ತಾನೆ ಮನುಷ್ಯ. ಕರ್ಮಣ ಬದ್ಧತೆ ಜಂತು ವಿದ್ಯೆಯಾಚ ವಿಮುಚ್ಯತೆ. ನಮ್ಮ ಬಂಧನಕ್ಕೆ ಕಾರಣವೇ ನಾವು ಮಾಡೋ ಕರ್ಮಗಳು. ಜ್ಞಾನ ಬಿಡುಗಡೆಯ ದಾರಿ, ಕರ್ಮ ಸಂಕೋಲೆ ಕಟ್ಟಿ ಹಾಕುವ ದಾರಿ ಅಂತ. ಅದು ಬಹಳ ಆಶ್ಚರ್ಯ ಏನು ಗೊತ್ತುಂಟ, ನಮ್ಮ ಅನೇಕ ಜನ ಸಂಪ್ರದಾಯವಾದಿಗಳು ಜ್ಞಾನ ಬೇಡ ಕರ್ಮ ಬೇಕು ಅಂತ ಬೆಳಗಿನ ಸಂಜೆ ಕರ್ಮ ಮಾಡ್ತಾ ಕೊಡ್ತಾರೆ. 10 ನಿಮಿಷ ಜ್ಞಾನಕ್ಕೋಸ್ಕರ ವಿನಿಯೋಗಿಸೋದು. ಅದೇ ದೊಡ್ಡ ಪುಣ್ಯ ಅಂತ ತಿಳ್ಕೊಂಡವ್ರು ಮತ್ತೆ ಸಂಕೋಲಿಗೆ ಸಿಕ್ಕಾಕೋತಾ ಇದ್ದಾರೆ.
ತಾವು ಏನು ಮಾಡ್ತಾ ಇದ್ದೆ ಅನ್ನೋದು ಗೊತ್ತಿಲ್ಲದಂಥ ಪ್ರಾಣಿಗಳು. ಹಾಗೆ ಕರ್ಮಾಶಯವನ್ನು ನನ್ನನ್ನು ಮತ್ತೆ ಮತ್ತೆ ಕರ್ಮದ ಸುಳಿಯಲ್ಲಿ ಸಿಕ್ಕಿಸಬೇಡ. ಪ್ರಹ್ಲಾದ ಈ ಮನ್ವಂತರದಲ್ಲಿ ಸಮ, ಇದು ಈ ಮನ್ವಂತರದಲ್ಲಿ ನರಸಿಂಹಾವತಾರ ಆಗಿದೆ, ಈ ಮನ್ವಂತರದಲ್ಲಿ ಹಿರಣ್ಯಕಶಿಪು ಇದ್ದದ್ದು, ಈ ಪ್ರಹ್ಲಾದ ಇದ್ದಾನೆ. ಆದರೆ ಅದರ ಹಿಂದಿನ ಮನ್ವಂತರದಲ್ಲೆಲ್ಲ ಇದ್ನು ಅಂತ ಈ ಈ ಈ ಈ ಭೂಮಿ ವಿಭಾಗ ಅನ್ನೋದು ಬರೀ ಈ ಮನ್ವಂತರಕ್ಕೆ ಸಂಬಂಧಪಟ್ಟದ್ದಲ್ಲ. ಅದು ಒಂದು ಮಾತು ನೆನಪಿಟ್ಟುಕೊಳ್ಬೇಕು ನಾವು. ಆಚಾರ್ಯ ಒಂದು ಕಡೆ ಹೇಳ್ತಾರೆ, ಪ್ರತಿ ಮನ್ವಂತರಂ ಯಜ್ಞೆ ಪ್ರತಿ ಮನ್ವಂತರಂ ಪ್ರಾಯ ಪ್ರಹ್ಲಾದಾದ್ಯಾ ಪ್ರಜಜ್ಞರೇ ಅಂತ. ಪ್ರತಿ ಮನ್ವಂತರದಲ್ಲೂ ಪ್ರಹ್ಲಾದ ಹುಡ್ತಾನೆ ಅಂತ, ಒಂದೇ ಮನ್ವಂತರದಲ್ಲಿ ಅಲ್ಲ. ಅದು ಯಾವ ರೂಪದಿಂದ ಹುಡ್ತಾನೋ, ಪ್ರಹ್ಲಾದ ಅಂದರೆ ಹೆಸರಿನಿಂದ ಹುಡ್ತಾನೋ ಅದೇನೋ ಆಚಾರ್ಯ ಹೇಳಿಲ್ಲ. ಪ್ರಾಯ ಪ್ರಹ್ಲಾದ ಅನ್ನೋ ನಾಮಧೇಯನೇ ಇರುವ ಪ್ರತಿ ಮನ್ವಂತರಲ್ಲೂ ಪ್ರಹ್ಲಾದಾದಿಗಳಿಗೆ ಅನೇಕ ಮಂದಿ ಅವರು ಪ್ರತಿ ಮನ್ವಂತರದಲ್ಲಿ ಹುಟ್ಟಿ ಬರ್ತಾರೆ. ಹಾಗಾಗಿ ಪ್ರಹ್ಲಾದ ರೂಪದಿಂದ ಇವನು ಸ್ತೋತ್ರ ಮಾಡಿ, ಅಂದರೆ ಪ್ರಹ್ಲಾದ ಪ್ರತಿ ಮನ್ವಂತರದಲ್ಲಿ ಬರ್ತಾನೆ, ಆದರೆ ಹಿರಣ್ಯಕಶಿಪು ಪ್ರತಿ ಮನ್ವಂತರದಲ್ಲಿ ಬರೋದಕ್ಕೇನು ಆಧಾರ ಇಲ್ಲ. ಅವನು ವೈವಸ್ವತ ಮನ್ವಂತರದಲ್ಲಿ ಬಂದ, ಅದಕ್ಕಿಂತ ಮುಂಚೆ ಹಿರಣ್ಯಕಶಿಪು ಬಂದದ್ದು ಸ್ವಯಂಭುವ ಮನ್ವಂತರದಲ್ಲಿ ಹಿರಣ್ಯಕಶಿಪು, ಅದರ ಮಧ್ಯದಲ್ಲಿ ಬಂದದ್ದು ನಮಗೇನೋ ದಾಖಲೆ ಇಲ್ಲ. ಆದರೆ ಪ್ರಹ್ಲಾದ ಪ್ರತಿ ಮನ್ವಂತರದಲ್ಲಿಯೂ ಕೂಡ ಭೂಮಿಯಲ್ಲಿ ಹುಟ್ಟಿ ಬರ್ತಾನೆ ಭಗವಂತನ ಸೇವೆಗೋಸ್ಕರ. ಅವನು ಹೇಳ್ತಾನೆ, ಕರ್ಮ ಆದ್ದರಿಂದ ಪ್ರತಿ ಮನ್ವಂತರದಲ್ಲಿ ಹುಟ್ಟಿ ಬರಬೇಕಾದಂಥ ಕರ್ಮದ ಬಂಧನದಲ್ಲಿ ನಾನಿದ್ದೇನೆ. ಕರ್ಮಾಶಯನ್ನ, ಈ ಕರ್ಮದ ಸಂಸ್ಕಾರಗಳನ್ನು ರಂಧಯ ಅಂದರೆ ಅದನ್ನು ಸ್ಥಗನಗೊಳಿಸುವಂತ, ಅದು ಬರದಂತೆ ಸ್ಥಗನಗೊಳಿಸಿಬಿಡು. ಕರ್ಮಗಳು ಬಂದು ನನ್ನನ್ನು ಕಾಡಲೇಬಾರದು ಯಾವತ್ತೂ ಕೂಡ. ಅವುಗಳನ್ನು ರಂಧಯ ಅಂದರೆ ಅದನ್ನು ನಾಶಗೊಳಿಸು, ಅದನ್ನು ಸ್ತಬ್ಧಗೊಳಿಸು ಅಂತ ಎರಡೆರಡು ರಿಪೀಟ್ ಮಾಡ್ತಾರೆ ಮಂತ್ರದಲ್ಲಿ. ರಂಧಯ. ಆ ಕರ್ಮಗಳನ್ನು ಮಾಡಲಿಕ್ಕೆ, ನಾವು ಮುಂದುವರಿಲಿಕ್ಕೆ, ಆ ಸಂಸ್ಕಾರಗಳು ಬರೀಲಿಕ್ಕೆ ಕಾರಣ ಏನು ಅಂದರೆ ನಮ್ಮಲ್ಲಿರತಕ್ಕಂಥ ತಮೋಗುಣ. ತಮೋಗುಣ ಅಂದರೆ ಬರೇ ತಮಸ್ಸಲ್ಲ, ತಮಸ್ಸು ಮತ್ತು ರಜಸ್ಸು, ಅದು ಎರಡೂ ಕೂಡ ನಮ್ಮನ್ನು ಕರ್ಮದಲ್ಲಿ ತೊಡಗಿಸುತ್ತೆ. ಅನ್ವಾಂಟೆಡ್ ನಾವು ಬೇಡ ಅನ್ನುವ ಕರ್ಮದಲ್ಲಿ ತೊಡಗಿಸಿ ಮತ್ತಷ್ಟು ಬಂಧನದಲ್ಲಿ ನಮ್ಮನ್ನು ಸುತ್ತಿ ಹಾಗುತ್ತೆ. ಅದಕ್ಕೆ ಹೇಳ್ತಾರೆ ತಮೋ ಗ್ರಸತಿ ಅಂದರೆ ಗ್ರಸನ ಅಂದರೆ ತಿನ್ನುವುದು. ತಮಸ್ಸನ್ನು ತಿನ್ನುವಂತ ಅರ್ಥ ಅಲ್ಲ ಇಲ್ಲಿ, ತಮಸ್ಸನ್ನು ನಾಶ ಮಾಡೋದು. ನನ್ನಿಂದ ಅದನ್ನು ದೂರ ಸರಿಸು. ಈ ಕರ್ಮಗಳ ಆಶಯ ನನ್ನ ಒಳಗೆ ಕೂತಿವೆ, ಅವು ನನ್ನನ್ನು ಕಾಡದಂತೆ ಸ್ತಬ್ಧಗೊಳಿಸು. ಈ ತಮೋಗುಣ ಬಂದು ನನ್ನನ್ನು ಕಾಡದಂತೆ ಅದನ್ನು ದೂರಗೊಳಿಸು. ಕರ್ಮಾಶಯನ್ನ ರಂಧಯ ತಮೋ ಗ್ರಸ. ಅದಕ್ಕೋಸ್ಕರ ಅವನು ಹೇಳ್ತಾನೆ ಸ್ವಾಹ ಅನ್ನುವುದನ್ನು ನಾವು ದೇವತೆಗಳಿಗೆ ಆಹುತಿಯನ್ನು ಅರ್ಪಿಸುವಾಗ ಹೇಳುವ ಶಬ್ದ. ಆದರೆ ಬಹಳ ಜನಕ್ಕೆ ಅದರ ಅರ್ಥ ಗೊತ್ತಿಲ್ಲ. ಅದು ಅಗ್ನಿ ಸ್ವಾಹ, ಅಗ್ನಿ ಇದನ್ನವ ಅಂತಾರೆ. ಆದರೆ ಏನು ಸ್ವಾಹ ಅಂದರೆ ಎರಡು ಶಬ್ದ ಇದೆ. ಒಂದು ಸ್ವಾಹ, ಒಂದು ಸ್ವಧ ಅಂತ. ಎರಡಕ್ಕೂ ಅರ್ಥ ಒಂದೇ. ಒಂದು ಬೇರೆ ಬೇರೆ ವ್ಯಕ್ತಿಗಳಿಗೆ. ಹಾಗೆ ನೋಡಿದರೆ ಇನ್ನೊಂದು ಶಬ್ದ ಇದೆ, ಅದು ಈಗ ಬೇಡ ನಮಗೆ. ಹೋಮದಲ್ಲಿ ಸಂಬಂಧಪಟ್ಟ ಶಬ್ದ ಎರಡೇ, ಸ್ವಾಹ ಮತ್ತು ಸ್ವಧ ಅಂತ. ದೇವತೆಗಳಿಗೆ ನಾವು ಏನನ್ನಾದರೂ ಅರ್ಪಿಸುವುದಿದ್ರೆ ದೇವೇಭ್ಯ ಸ್ವಾಹ. ಪಿತೃದೇವತೆಗಳಿಗೆ ಏನನ್ನ ಅರ್ಪಿಸುವುದಿದ್ದರೆ ಪಿತೃಭ್ಯ ಸ್ವಧಾ. ಮನುಷ್ಯರಿಗೆ ಅರ್ಪಿಸುವಾಗ ಮನುಷ್ಯೇಭ್ಯೋ ಹಂತ ಅಷ್ಟೇ. ಸ್ವಾಹ. ಅದಕ್ಕೆ ಮೂರು ಇನ್ನೊಂದಿದೆ, ಅದು ಈಗ ಬೇಡ. ಮನುಷ್ಯರಿಗೆ ಅದು ಹೋಮದಲ್ಲಿ ಹಾಕುವಾಗ ಅರ್ಪಿಸುವಾಗ ಎರಡೇ ಮಂತ್ರ, ಸ್ವಾಹ ಮತ್ತು ಸ್ವಧಾ ಅಂತ. ಅರ್ಥ ಒಂದೇ. ಅದು ವ್ಯಕ್ತಿಗಳು ಬೇರೆ ಆದಾಗ ಬೇರೆ ಬೇರೆ ಶಬ್ದಗಳು. ದೇವತೆಗಳಿಗೆ ವಿಶೇಷವಾಗಿ ಸ್ವಾಹ ಅಂದರೆ, ಸ್ವಾಹ ಅಂದರೆ ಏನು? ಸ್ವಂ ಅಂದರೆ ನಾನು ಅನ್ನುವುದನ್ನು, ನನ್ನ ತನವನ್ನು ಪೂರ್ತಿಯಾಗಿ, ಆ ಅಂದರೆ ಸಮಗ್ರವಾಗಿ ತೊರೆಯುವುದು. ಇದು ನನ್ನದು ಅನ್ನುವ ಅಭಿಮಾನವನ್ನು ಪೂರ್ಣವಾಗಿ ತೊಳೆಯುವುದಕ್ಕೆ ಸ್ವಾಹ ಅಂತ. ಸ್ವಂ ಅಂದರೆ ನನ್ನತನ, ಅದನ್ನು ಆ ಅಂದರೆ ಸಮಗ್ರವಾಗಿ, ಹಾ ಅಂದರೆ ಹಾನ, ನನ್ನ ತನವನ್ನು ಪೂರ್ತಿಯಾಗಿ ತೊರೆದು ಇದು ನನ್ನದಲ್ಲ ನಿನ್ನದು ಅಂತ ಅರ್ಪಿಸುವುದು. ಇದನ್ನು ಪಿತೃಗಳಿಗೆ ಹೇಗೆ ಅರ್ಪಿಸಿ ಏನು ಉಪಯೋಗ ಇಲ್ಲ.
ಇದು ಎಲ್ಲಿ ಅರ್ಪಿಸಬೇಕು ಅಂದರೆ ಮೂಲತಃ ಭಗವಂತನಿಗೆ ಅರ್ಪಿಸಬೇಕು ಎಲ್ಲವನ್ನ. ಭಗವಂತನ ಬಳಿಗೆ ನಮ್ಮನ್ನು ಕೊಂಡೊಯ್ಯುವ ದೇವತೆಗಳಿಗೆ ಅರ್ಪಿಸಬೇಕು. ಅದರಿಂದ ದೇವತೆಗಳಿಗೆ, ಆ ದೇವತೆಗಳ ಒಳಗೆ ಅಂತರ್ಯಾಮಿಯಾಗಿರತಕ್ಕ ಭಗವಂತನಿಗೆ ಅರ್ಪಿಸುವಂತಹ ಶಬ್ದ ಇದು. ಅಂದ ನಾನು ಆಮೇಲೆ ಯಾಕೆಂದರೆ ಅದು ಮುಂದೆ ಸ್ವಂ ಅಂದರೆ ಸ್ವತಂತ್ರನಾದ ಭಗವಂತ, ಅವನಿಗೆ ಇದು ಅರ್ಪಿತವಾಗಿರತಕ್ಕಂಥದ್ದು. ಹಾಗಾಗಿ ಸ್ವಾಹ ಅನ್ನೋದು ಭಗವಂತನಿಗೆ ಮುಖ್ಯವಾಗಿ, ಅನಂತರ ಭಗವಂತನ ಪರಿವಾರಭೂತರಾಗಿರತಕ್ಕ ತತ್ವಾಭಿಮಾನಿ ದೇವತೆಗಳಿಗೆ, ಇಂದ್ರಿಯಾಭಿಮಾನಿ ದೇವತೆಗಳಿಗೆ ಕೊಡುವಾಗ ಮಾತ್ರ ಸ್ವಾಹ, ನನ್ನತನವನ್ನು ಕಳೆದುಕೊಂಡು ನನ್ನನ್ನು ನಿಮಗೆ ಅರ್ಪಿಸಿಕೊಂಡಿದ್ದೇನೆ. ಅದು ಯಾಕೆಂದರೆ ಅವ್ರು ಮತ್ತೆ ಕರ್ಕೊಂಡು ಹೋಗಬೇಕು ಭಗವಂತನ ಬಳಿಗೆ. ಹಾಗಾಗಿ ದೇವತೆಗಳ ಹತ್ತಿರ ಮಾತ್ರ ಇದು. ಪಿತೃಗಳು ನಮ್ಮನ್ನು ಭಗವಂತನ ಬಳಿಗೆ ಕರ್ಕೊಂಡು ಹೋಗೋದಿಲ್ಲ. ಆದ್ದರಿಂದ ಅವರಿಗೆ ಸ್ವಾಹ ಅನ್ನುವ ಮಂತ್ರ ಅನ್ವಯ ಆಗೋದಿಲ್ಲ. ಅವರಿಗೆ ಸ್ವಧಾ ಅಂತ ಅಂದರೆ ಪಿತೃಗಳು ಏನು ಮಾಡಬೇಕು ಅಂದರೆ, ಅವರಿಗೆ ನಾವು ಅರ್ಪಣೆ ಮಾಡೋದು ಯಾಕೆ ಗೊತ್ತಾ? ಪಿತೃಕಾರ್ಯ ಅಂತ ಮಾಡ್ತಾರೆ. ಪಿತೃಕಾರ್ಯ ಮಾಡುವುದು ಪಿತೃಗಳಿಗೆ ಸದ್ಗತಿಯಾಗಲಿ ಅಂತ, ಸ್ವರ್ಗ ಸಿಗಲಿ ಅಂತಲ್ಲ. ಯಾಕಂದ್ರೆ ಅವರಿಗೆ ಸ್ವರ್ಗ ಸಿಗೋದು ಅವರು ಮಾಡಿದ ಪುಣ್ಯದಿಂದ. ಅವರು ಪುಣ್ಯ ಮಾಡದೆ ನಾವು ಶ್ರಾದ್ದ ಮಾಡಿ ಅಲ್ಲಿ ರವಾನಿಸ್ಲಿಕ್ಕೆ ಬರೋದಿಲ್ಲ. ಅವರು ಏನೂ ಪುಣ್ಯ, ಜೀವಮಾನಗಳಿಗೆ ಏನೂ ಪುಣ್ಯ ಮಾಡದೇ ಇದ್ದರೆ ಮಗ ಶ್ರಾದ್ದ ಮಾಡಿದ ಒಳ್ಳೆಯವರು ಸ್ವರ್ಗಕ್ಕೆ ಹೋಗೋದಿಲ್ಲ. ಅಂದ ಅನೇಕ ಮಂದಿಗೆ ಈ ಶ್ರಾದ್ದದ ಪಿತೃಕರ್ಮದ ಬಗ್ಗೆ ಗೊಂದಲಗಳಿದೆ. ಅವನು ಪಿತೃಗಳಿಗೆ ಅಂದರೆ, ಪಿತೃಗಳು ಅಂದರೆ ಅಲ್ಲಿ ನಮ್ಮ ಮನೆತನದ ಹಿರಿಯರಲ್ಲ, ಪಿತೃದೇವತೆಗಳು. ಅದರ ನೇತಾರ ಒಬ್ಬ ಯಮ, ಸೋಮ, ಕವ್ಯವಾಹ ಅಂತ 3 ಮಂದಿ, ಮತ್ತು ಅವಾಂತರ ಪಿತೃಗಳೆಲ್ಲ ಇದ್ದಾರೆ, ಅಗ್ನಿಶ್ವಾತ್ತ, ಸೋಮಸುಧ ಮುಂತಾದವರೆಲ್ಲ. ಆ ಪಿತೃಗಳ ಕೆಲಸ ಏನು ಅಂದರೆ, ಈ ಮೃತ ಜೀವಗಳಿದ್ದಾಗ, ಇದು ಹಿಂದೆ ಒಂದು ಗುರುಕುಲಗಳಲ್ಲಿ ಅಧ್ಯಯನ ಮಾಡುವುದಕ್ಕೆ ಒಂದು ಸಬ್ಜೆಕ್ಟ್ ಇದೆ, ಪಿತೃಯಂ ಅಂತ. ಅಂದರೆ ಪಿತೃಗಳ ವಿದ್ಯೆ. ಪಿತೃಗಳ ವಿದ್ಯೆ ಅಂದರೆ ಸತ್ತ ಜೀವದ ಗತಿ ಹೇಗೆ, ಅದು ಯಾವ ರೀತಿ ಮೇಲಕ್ಕೆ ಹೋಗುತ್ತೆ ಅಥವಾ ಅದು ಹೋಗದೇ ಇರುತ್ತೆ, ಏನು ತೊಂದರೆಗಳು, ಆ ಮೃತ ಜೀವದ ನಮಗೆ ಅದರ ಸತ್ತ ಮೇಲಿನ ವಿಷಯ ನಮಗೆ ಅಜ್ಞಾತ. ಅದರ ಬಗ್ಗೆ ಒಂದು ತಿಳುವಳಿಕೆ ಕೊಡ್ತಕ್ಕ ಒಂದು ಪಿತೃಯ ಶಾಸ್ತ್ರ ಅಂತ ಇತ್ತು ಹಿಂದೆ ಗುರುಕುಲಗಳೆಲ್ಲ ಅದನ್ನು ಕಲಿಸಿಕೊಡ್ತಾ ಇದ್ರು. ಈಗ ಅದರ ಆ ಶಿಕ್ಷಣ ಇಲ್ಲದೇ ಇರೋದ್ರಿಂದ ಅದು ಏನೋ ಒಂದು ಗೊಂದಲ ಅಷ್ಟೇ. ಪಿತೃಗಳಿಗೆ ಏನೋ ಮಾಡಬೇಕು. ಎಲ್ಲಿ ತನಕ ಅಂದರೆ, ಕೆಲವರಿಗೆ ಶ್ರದ್ಧೆ, ಅವರು ದಿನ ಬೆಳಗ್ಗೆ ದೇವ್ರ ಪೂಜೆ ಮಾಡೋದು ಮೊದಲು ಉಪ್ಪಿಟ್ಟು ತಿಂತಾರೆ, ಶ್ರಾದ್ದ ದಿವಸ ತಿನ್ನೋಲ್ಲ. ಪಿತೃಗಳಿಗೆ ಮಡಿಯಲ್ಲಿ ಮಾಡಬೇಕಪ್ಪ ಅಂದರೆ ದೇವರಿಗಿಂತಲೂ ಮಡಿಯ ಇವರು ಪಿತೃಗಳು. ಎಷ್ಟು ಭ್ರಮೆಗಳು ನೋಡಿ. ಶ್ರಾದ್ದ ದಿವಸ ಇವತ್ತೇನು ಕಾಫಿ ಕೂಡ ಕುಡಿಬಾರ್ದು, ಶ್ರಾದ್ದ ಉಂಟು ಅಲ್ಲ, ಒಳ್ಳೇದು. ಅವತ್ತು ಒಂದು ದಿವಸ ಬಿಡ್ತಾರೆ ಅವರು, ಸಂತೋಷ ಅಂತ ಹೇಳೋದು. ದೇವರಿಗಿಂತ ಪಿತೃಗಳು ಮಡಿಯಾಗಿಬಿಡ್ತಾರೆ. ದೇವರಿಗೆ ಏನು ಮಾಡಿದ್ರು ನಡೀತದೆ, ನಮ್ಮ ದೇವರನ್ನು ಕಾಫಿ ಕುಡಿದು ಮಾಡಿ ನಡೀತದೆ, ಉಪ್ಪಿಟ್ಟು ತಿಂದು ಮಾಡಿ ನಡೀತದೆ, ಮಾಡದೇ ಇದ್ದು ನಡೀತದೆ. ಪಿತೃಗಳಿಗೆ ಆಗಲ್ಲಪ್ಪ, ಕೋಪಿಸ್ಕೊಳ್ತಾರೆ ಅವರು. ಹಾಗೆಲ್ಲ ಅನೇಕ ನಮ್ಮಲ್ಲಿ ಸಂಪ್ರದಾಯಗಳಲ್ಲಿ, ಅನುಷ್ಠಾನಗಳಲ್ಲಿ ಭ್ರಮೆಗಳೇ ಜಾಸ್ತಿ, ಭ್ರಮೆಯ ಸಂಪ್ರದಾಯಗಳೇ ಜಾಸ್ತಿ. ಅದೇ ಎಲ್ಲರನ್ನು ಆಳ್ತಾ ಇರೋದು ಆ ಭ್ರಮೆಯೇ. ಪಿತೃಗಳು ಅವರು ಮಾಡಿದ ಪುಣ್ಯದಿಂದ ಅವರು ಸ್ವರ್ಗಕ್ಕೆ ಹೋಗ್ತಾರೆ. ಸ್ವರ್ಗಕ್ಕೆ ಹೋಗ್ಬೇಕಾದ್ರೆ ನಾವು ಅವರಿಗೆ ಶ್ರಾದ್ದದ ಲಂಚ ಕೊಟ್ಟು ಸ್ವರ್ಗಕ್ಕೆ ಕಳಿಸ್ಲಿಕ್ಕೆ ಬರೋದಿಲ್ಲ. ಅದು ಅವರಲ್ಲಿ ಪುಣ್ಯ ಇದ್ದರೆ ಅವರು ಸ್ವರ್ಗಕ್ಕೆ ಹೋಗ್ತಾರೆ, ಇಲ್ಲದಿದ್ದರೆ ಹೋಗೋಲ್ಲ. ಆದರೆ ಒಮ್ಮೊಮ್ಮೆ ಪುಣ್ಯ ಇದ್ದರೂ ಕೂಡ ಕೆಲವು ಪ್ರತಿಬಂಧಕಗಳಿರ್ತವೆ. ಅದೇನೋ ಕರ್ಮದಿಂದ ಬಂದಿರುವ ಪ್ರತಿಬಂಧಕಗಳಿಗೆ. ಉದಾಹರಣೆಗೆ, ನೀವು ಒಂದು ಆನೆ ಹೋಗ್ತಾ ಇರ್ತದೆ, ಆನೆ ಹೋಗ್ತಾ ಇರುವಾಗ ರಸ್ತೆಯಲ್ಲಿ ಅದು ಗಂಭೀರ ಹೋಗ್ತಾ ಇರುತ್ತೆ, ಅದಕ್ಕೆ ಯಾರು ತಡೆಯುವವರಿಲ್ಲ. ಆದರೆ ಒಂದು ಮುಳ್ಳಿನ ರಾಶಿ ಹಾಕಿಬಿಡಿ, ರಸ್ತೆಯಲ್ಲಿ ಮುಳ್ಳಿನ ರಾಶಿ ಹಾಕಿಬಿಟ್ರೆ ಅದು ನಿಂತುಬಿಡುತ್ತೆ ಅಲ್ಲಿ. ಯಾಕೆಂದರೆ ನಾವು ಒಂದು ವೇಳೆ ಮುಳ್ಳು ಕಂತಿದ್ರೆ ತೆಗಿಬೋದು, ಆನೆ ಕಾಲಿಗೆ ಮುಳ್ಳು ಕಂತಿದ್ರೆ ತೆಗೆಯೋರು ಯಾರು? ಅದರಿಂದ ಅವು ಎಷ್ಟು ಅದ್ಭುತ ಅಂದರೆ ನೋಡಿ, ಭಗವಂತ ಒಂದೊಂದು ಶಕ್ತಿ ಕೊಡ್ತಾನೆ. ಕಾಡಿನಲ್ಲಿ ಅವು ನಡೀತಾ ಇರ್ತವೆ. ಆ ಹುಲ್ಲಿನ ರಾಶಿಯ ಮಧ್ಯದಲ್ಲಿ ಒಂದು ಮುಳ್ಳಿದ್ರೆ ಆ ಸೆನ್ಸೇಷನ್ ಅವುಗಳ ಕಾಲಿಗಿದೆ, ನಮಗಿಲ್ಲ. ಅವು ಮುಳ್ಳಿದ್ದ ಜಾಗದಲ್ಲಿ ಕಾಲೇ ಇರೋದಿಲ್ಲ. ಯಾಕೆಂದರೆ ಭಗವಂತನ ಅನುಗ್ರಹ. ಅದು ಎಲ್ಲಾರು ಮುಳ್ಳು ತುಳಿದು ಬಿಟ್ರೆ ಅದು ಅಲ್ಲೇ ಮತ್ತೆ ಸೆಪ್ಟಿಕ್ ಆಗುತ್ತೆ, ಅದು ಗುಣ ಮಾಡಲಿಕ್ಕೆ ಇಲ್ಲ, ವಿಧಾನ ಇಲ್ಲ. ಅದಕ್ಕೆ ಭಗವಂತ ಅವುಗಳಿಗೆ ವಿಶೇಷ ಶಕ್ತಿ ಕೊಟ್ಟ. ಹೀಗೆ ಕಾಲು ಹೋಗುವಾಗ ಅಡಿಯಲ್ಲಿ ಮುಳ್ಳಿದ್ದರೆ ಸೆನ್ಸೇಷನು, ಅಲ್ಲಿ ಕಾಲೇ ಇಡೋದಿಲ್ಲ ಅವಳು.
ಅದರಿಂದ ಮುಳ್ಳಿದ್ದಲ್ಲಿ ಕಾಲಿಡೋದು. ಎರಡು ನೋಡಿ, ಒಂದು ಮುಳ್ಳು ಆನೆಯನ್ನು ಸಾಯಿಸಬಹುದು, ಒಂದು ಇರುವೆ ಆನೆಯನ್ನು ಸಾಯಿಸಬಹುದು. ಅದೆಲ್ಲ ಅದು ಮುಗಿನ ಒಳಗೆ ಹೋಗ್ಬಿಟ್ರೆ ಅದು ಏನು ಸೊಂಡಿಲು ಓಡಾಡಿಸೋದು, ಹುಚ್ಚು ಕಟ್ಟಾಗ ತಲೆಯೆಲ್ಲ ಏನು ಮಾಡಿದ್ರು ಒಳಗೆ ಹೋಗಿ ಕಚ್ಚಿಬಿಟ್ರೆ ಯಮಯಾತ್ರೆ ಅನುಭವಿಸಿ ಏನು ಮಾಡಲಿಕ್ಕೆ ಆಗೋದಿಲ್ಲ ಅದು. ಹಾಗೆ ಎದುರಿನಲ್ಲಿ ಒಂದು ಮುಳ್ಳಿನ ರಾಶಿ ಇದೆ ಅಂತ ಇಟ್ಕೊಳ್ಳಿ ರಸ್ತೆಯಲ್ಲಿ, ಅವಾಗ ನಿಂತು ಬಿಡುತ್ತಾನೆ. ಮಾವತ ಮುಂದೆ ಹೋಗು ಅಂತ ಹೇಳಿದ್ರೆ ಹೋಗಲ್ಲ. ಅದು ಪ್ರತಿಬಂಧಕ. ಅದನ್ನು ಆನೆ ಹೋಗದೇ ಇರುವುದಕ್ಕೆ ಮುಳ್ಳು ಕಾರಣ ಅಷ್ಟೇ. ಆದರೆ ಆನೆ ಮುಳ್ಳು ಇಲ್ಲದೇ ಇರುವುದರಿಂದ ತನ್ನಷ್ಟಕ್ಕೆ ಹೋಗೋದು, ಅದು ಮುಳ್ಳು ಹೋಗೋದಕ್ಕೆ ಮುಳ್ಳು ಕಾರಣ ಆಗಲ್ಲ. ಮುಳ್ಳು ತೆಗೆದ ತಕ್ಷಣ ಆನೆ ಹೋಯಿತು. ಹಾಗೆಯೇ ಮೇಲೆ ಹೋಗುವ ದಾರಿಯಲ್ಲಿ ಎಲ್ಲೋ ಒಮ್ಮೊಮ್ಮೆ ಆ ಡೋರ್ ಓಪನ್ ಆಗೋದಿಲ್ಲ. ಪುಣ್ಯಜೀವಿಯಾತ ಸ್ವರ್ಗಕ್ಕೆ ಹೋಗುವ ಯೋಗ್ಯತೆ ಇದೆ, ಆದರೆ ಆ ಡೋರ್ ಓಪನ್ ಆಗೋದಿಲ್ಲ. ನಾನು ಈ ಕಥೆ ಅನೇಕ ಬಾರಿ ಹೇಳಿದ್ದೆ ಇಂಥ ಪ್ರಸಂಗಗಳನ್ನು. ಆಗ ಈ ಶ್ರಾದ್ದ ಮಾಡುವವನ ಉದ್ದೇಶ ಏನು ಅಂದರೆ, ಅವರು ಹೋಗಿದ್ದಾರೋ ಗೊತ್ತಿಲ್ಲ, ಹೋಗುವುದಕ್ಕೆ ಏನಾದರೂ ಹೀಗೆ ತಡೆ ಇದ್ದರೆ, ಈಗ ಆನೆ ಹೋಗುವಾಗ ಮುಳ್ಳು ಇದ್ದರೆ ಮಾವತ ಕೆಳಗಿಳಿದು ಅದನ್ನು ತೆಗೀತಾರೆ. ಹಾಗೆ ಅಷ್ಟೇ ನಮ್ಮ ಕೆಲಸ. ಪ್ರತಿಬಂಧಕ ಇದ್ದರೆ ಅದನ್ನು ಪರಿಹರಿಸಿ ಅಂತ ಪ್ರಾರ್ಥನೆ ಅಷ್ಟೇ ಶ್ರಾದ್ದ ಅಂದರೆ. ಪ್ರತಿಬಂಧಕ ಹೋಯಿತು ಅವ್ರು ತನ್ನಷ್ಟಕ್ಕೆ ಹೋಗ್ತಾರೆ. ಆ ಪ್ರತಿಬಂಧಕ ಇದ್ದಾಗ ಅವರಿಗೆ ಸ್ವರ್ಗಕ್ಕೆ ಹೋಗುವಂಥ ಯೋಗ ಇದ್ದರೂ ಪುಣ್ಯ ಇದ್ದರೂ ಮಧ್ಯೆ ಏನೋ ಒಂದು ತಡೆ ಬಂದ್ಬಿಡುತ್ತೆ, ಆ ಬಾಗಿಲು ಓಪನ್. ಈ ಒಂದು ದೃಷ್ಟಿಯಿಂದ ನಾವು ಮಾಡತಕ್ಕ ಶ್ರಾದ್ದ ಕರ್ಮ ಅನ್ನೋದು ಕವಾಟೋದ್ಘಾಟನ. ಬಾಗಿಲು ಮುಚ್ಚಿದ್ದರೆ ಬಾಗಿಲು ತೆರೆದು ಒಳ ಕಳಿಸ್ಬಿಡಿ ನಮ್ಮ ಹಿರಿಯರನ್ನು, ಅಷ್ಟೇ ಹೊರತು ಅವರು ಪುಣ್ಯ ಮಾಡದೇ ಇದ್ದರೂ ಸ್ವರ್ಗಕ್ಕೆ ಕಳಿಸಿ ಅಂತ ಹೇಳುವ ಅಧಿಕಾರ ಯಾರಿಗೂ ಇಲ್ಲ. ಅದರಿಂದ ಎಷ್ಟು ಶ್ರಾದ್ದ ಮಾಡಿದರೂ ಪಾಪಿ ನರಕಕ್ಕೆ ಹೋಗ್ತಾನೆ, ಅವನೇನು ಸ್ವರ್ಗಕ್ಕೆ ಹೋಗಲ್ಲ. ಆದರೆ ಸ್ವರ್ಗಕ್ಕೆ ಹೋಗುವ ಜೀವಕ್ಕೆ ಏನಾದರೂ ಪ್ರತಿಬಂಧಕಗಳಿದ್ದರೆ ಅದನ್ನು ಪರಿಹರಿಸಿ ಅಂತ ಪ್ರಾರ್ಥನೆ ಮಾಡುವುದು ಶ್ರಾದ್ದದ ಉದ್ದೇಶ. ಅದಕ್ಕೆ ವಸು ರುದ್ರಾದಿತ್ಯ ಸ್ವರೂಪಾಣ, ಅಲ್ಲಿ ನಾವು ಶ್ರಾದ್ದದಲ್ಲಿ ಪ್ರಾರ್ಥನೆ ಮಾಡುವುದೇ ವಸು ರುದ್ರ ಆದಿತ್ಯ ಮತ್ತು ಪಿತೃಗಣಗಳನ್ನು. ಯಾಕೆಂದರೆ ಅದನ್ನು ನಿಜವಾಗಿ ಆ ಪಿಂಡ ಹಾಕುವುದು ಕೂಡ ಆ ದೇವತೆಗಳಿಗೆ, ಈ ಸತ್ತ ಜೀವಕ್ಕೆ ಪಿಂಡ ಹಾಕುವುದಲ್ಲ. ಆ ಸತ್ತ ಜೀವಕ್ಕೆ ಯಾಕೆ ಪಿಂಡ ಹಾಕಬೇಕು? ಕೆಲವರು ಹೇಳೋದು ನೋಡಿ, ಅದು ಪಿಂಡ ಹಾಕಬೇಕಪ್ಪ, ಹಸಿರಾಗಿರುತ್ತೆ, ಅದು ಕಾಗೆ ರೂಪದಲ್ಲಿ ಬಂದು ತಿನ್ನುತ್ತೆ ಅಂತ. ಅಲ್ಲ, ಅದಕ್ಕೆ ಹಸಿವು ಆದ್ದರಿಂದ ದಿನ ಪಿಂಡ ಹಾಕಬೇಕು, ವರ್ಷಕ್ಕೊಮ್ಮೆ ಯಾಕೆ ಹಾಕುವುದು? ಅದರ ಹಸಿವು ಹಿಂಗುವುದಕ್ಕೋಸ್ಕರ ಆದರೆ ದಿನ ಪಿಂಡ ಹಾಕಬಹುದು. ಅಷ್ಟೇ ಅಲ್ಲ, ರಾಮಾಯಣದಲ್ಲಿ ಒಂದು ಪರಿಹಾಸ್ಯ ಮಾಡಿದ್ದಾರೆ ವಾಲ್ಮೀಕಿಗಳು. ಯರಿಭುಕ್ತ ಮಿಹಾನ್ಯೇನ ದೇಹ ಮನ್ಯಸ್ಯ ಗಚ್ಚತಿ ದದ್ಯಾತ್ ಪ್ರವಸತಃ ಶ್ರಾದ್ದಂ ನತು ಪಥ್ಯಶನಂ ಭವೇತು ಅಂತ. ಬಹಳ ನಾಸ್ತಿಕರಿಗೆ ಇದು ಸಿಕ್ಕಿಬಿಟ್ರೆ ದೊಡ್ಡ ಬ್ರಹ್ಮಾಸ್ತ್ರ ಅಂತ ಹೇಳ್ಕೊಂಡು ತಿರ್ಗ್ಯಾರು. ಗೊತ್ತೇ ಇಲ್ಲ ಬಹಳ ಜನ ನಾಸ್ತಿಕರಿಗೆ ರಾಮಾಯಣದ ಈ ಮಾತು. ಅವ್ರು ಹೇಳ್ತಾರೆ, ಯರಿಭುಕ್ತ ಮಿಹಾನ್ಯೇನ, ಇಲ್ಲಿ ಪಿಂಡ ಹಾಕಿ ಒಬ್ಬ ಬ್ರಾಹ್ಮಣನಿಗೆ ಅವನು ಕೂತ್ಕೊಳ್ಳಿಕೊಂಡು ಅವನು ಪ್ರಯತ್ನಕ್ಕೆ ಒಬ್ಬ ಕೂಡ್ಲಿಕ್ಕಿದ್ದ, ಅವನಿಗೆ ಹೊಟ್ಟೆ ತುಂಬಿದರೆ ಅದು ಸ್ವರ್ಗದಲ್ಲಿರುವ ಪಿತೃಗಳಿಗೆ ಹೊಟ್ಟೆ ತುಂಬುತ್ತಾದರೆ. ವಾಲ್ಮೀಕಿ ಹೇಳೋದು, ನೀವು ಹೀಗೆ ತಿಳ್ಕೊಂಡಿದ್ರೆ ಇಲ್ಲಿ ಒಬ್ಬನಿಗೆ ಅನ್ನ ಹಾಕಿ ಹೊಟ್ಟೆ ತುಂಬಿಸಿದರೆ ಪಿಂಡ ಹಾಕಿ ಅದು ಅನ್ಯಸ್ಯ ಗಚ್ಚತಿ, ಇನ್ನೊಬ್ಬರ ಹೊಟ್ಟೆ ತುಂಬುವುದಾದರೆ ಆದರೆ ಒಂದು ಕೆಲಸ ಮಾಡುವ, ದದ್ಯಾತ್ ಪ್ರವಸತ ಶ್ರಾದ್ದಂ. ನಮ್ಮ ಪೈಕಿಯವರು ಬೊಂಬಾಯಲ್ಲಿ ಇದ್ದಾರೆ, ಅವ್ರಿಗೆ ಹೇಳೋದು, ನೀವು ಬೊಂಬಾಯಲ್ಲಿ ಹೋಟ್ಲಲ್ಲಿ ಊಟ ಮಾಡೋದು ಬೇಡ, ಯಾಕೆ ಇಲ್ಲಿ ಪಿಂಡ ಹಾಕ್ತೀವಿ ನಮಗೆ. ಅಲ್ಲ, ಇಲ್ಲಿ ಪಿಂಡ ಹಾಕಿರ್ಬೋದು. ಅಲ್ಲ, ಇಲ್ಲಿ ಪಿಂಡ ಹಾಕಿದ್ರೆ ಸ್ವರ್ಗಕ್ಕೆ ಹೋಗುತ್ತೆ, ಬೊಂಬಾಯಿ ಅದಕ್ಕಿಂತ ಹತ್ರ ಅಲ್ವಾ, ಯಾಕೆ ಹೋಗಬಾರ್ದು? ಇದು ಯಾರೋ ನಾಸ್ತಿಕರು ಮಾಡಿದ ತರ್ಕ ಅಲ್ಲ, ವಾಲ್ಮೀಕಿಗಳು ನಮ್ಮ ಮುಂದೆ ಇಟ್ಟ ತರ್ಕ. ಅಂದರೆ ಅವ್ರು ಯಾವುದು ಮೂಢನಂಬಿಕೆಯಿಂದ ಯಾವ ಅನುಷ್ಠಾನವನ್ನು ಹಿಂದೆನವರು ಮಾಡ್ತಿರ್ಲಿಲ್ಲ, ಸರಿಯಾಗಿ ತಿಳಿದು ಮಾಡ್ತಿದ್ರು. ಈಗ ತಿಳಿಯದೇ ಮಾಡೋದ್ರಿಂದ ಎಲ್ಲ ಗೊಂದಲಗಳು. ಅದರಿಂದ ನಾವು ಇಲ್ಲಿ ಅನ್ನ ಹಾಕಿದ್ದರಿಂದ ಯಾವುದೋ ಸತ್ತ ಜೀವಕ್ಕೆ ಹೊಟ್ಟೆ ತುಂಬುವುದಕ್ಕೋಸ್ಕರ ಅಲ್ಲ. ಮತ್ತೆ ಆ ಜೀವ ಉಂಟಲ್ಲ, ಅದು ಪರಮಾಣುವಿಗಿಂತ ಸಣ್ಣದು, ಅದು ಇಷ್ಟಿಷ್ಟು ದೊಡ್ಡ ಪಿಂಡ ತಿನ್ನುವುದು ಹೇಗೆ? ಅಂದರೆ ಇದೆಲ್ಲ ಶಾಸ್ತ್ರದ ಜ್ಞಾನ ಇದ್ದವರಿಗೆ ಇದರಲ್ಲಿ ಗೊಂದಲ ಇಲ್ಲ. ಶಾಸ್ತ್ರ ಗೊತ್ತಿರೋದೇ ಇದ್ದವರಿಗೆ ಎಲ್ಲಿ ತನಕ. ನಾನೆಲ್ಲೋ ಒಂದು ಊರಿಗೆ ಹೋಗಿದ್ದಾಗ ಅವ್ರು ಬಂದರು, ಏನು ನಮ್ಮ ತಂದೆಯವರಿಗೆ ನಿನ್ನೆ ಶ್ರಾದ್ದ ಮಾಡಿದೆವು, ಕಾಗೆ ಬರಲೇ ಇಲ್ಲ, ಇನ್ನೊಮ್ಮೆ ಮಾಡಬೇಕಾ ಹೇಳ್ತಾರೆ ನನ್ನ. ಅಲ್ರಿಗೆ ನಿಮ್ಮ ತಂದೆಗೆ ಕಾಗೆ ಜನ್ಮ ಬರುತ್ತೆ ಅಂತ ಗ್ಯಾರಂಟಿ ಮಾಡಿಬಿಟ್ರಿಯಾ? ಬೇರೆ ಪುಣ್ಯ ಜನ್ಮ ಯಾವುದು ಬರಬಾರ್ದು ಅವರಿಗೆ ಅಂತ ಕೇಳಿದೆ ನಾನು. ಇದೆಲ್ಲ ಅನೇಕ ಭ್ರಮೆಗಳೇ ನಮ್ಮ ಸಂಪ್ರದಾಯವಾಗಿ ಕೂತಿದ್ದಾವೆ. ಕಾಗೆಗಳ ರೂಪದಿಂದ ಪಿತೃದೇವತೆಗಳು ಬರಬಹುದು,
ಬರಬಾರದು ಅಂತಲ್ಲ, ಅದು ಇದೆ, ಆದರೆ ಬರಬೇಕು ಅಂತ ನಿಯಮ ಇಲ್ಲ. ಅವರು ಬಂದರೆ ದೇವತೆಗಳು ಸ್ವತಃ ರೂಪಧಾರಣೆ ಮಾಡಿ ಬರೋಲ್ಲ, ಕಾಗೆಗಳ ರೂಪ. ಅದಕ್ಕೋಸ್ಕರ ಪಿಂಡವನ್ನು ಕಾಗೆ ತಿನ್ನಬೇಕು ಅಂತ ಹಿಂದೆಯವರು ಕಾಯ್ತಿದ್ರು. ಇದೆಲ್ಲ ಬೇರೆ ಬೇರೆ ಮುಖಗಳು ಅನುಷ್ಠಾನದ್ದು. ಅದರಿಂದ ಪಿತೃಗಳಿಗೆ ನಾವು ಕೊಟ್ಟಾಗ ಸ್ವಧಾ ಅಂತ ಅಂದರೆ ಅಲ್ಲಿ ಅವರು ಸ್ವಂ ಅಂದರೆ ನಮ್ಮ ಆತ್ಮೀಯರ, ಸ್ವಂ ಅಂದರೆ ಆತ್ಮೀಯ, ನಮ್ಮ ಆತ್ಮೀಯರಾದವರನ್ನು ನೀವು ಧಾರಣೆ ಮಾಡಿ ರಕ್ಷಣೆ ಮಾಡಿ ಅಷ್ಟೇ. ನಾವು ಆಹುತಿ ಕೊಟ್ಟದ್ರಿಂದ ಅವರನ್ನು ಧಾರಣೆ ಮಾಡಿ, ಅವ್ರಿಗೇನಾದರೂ ತೊಂದರೆ ಆದರೆ ಕೆಳಗೆ ದೂಡಬೇಡಿ, ಬಾಗಿಲು ತೆರೆದು ಒಳಗೆ ಕಳಿಸಬೇಡಿ. ಅವರಿಗೆ ಸ್ವಧಾ ಅಂದರೆ ಹಾಗೆ. ಪಿತೃಗಳಿಗೆ ನಮ್ಮ ಆತ್ಮೀಯರನ್ನು ಧಾರಣೆ ಮಾಡಿ ರಕ್ಷಣೆ ಮಾಡಿ ಅಷ್ಟೇ, ಸದ್ಗತಿ ಸಿಗುವಂತೆ ಮಾಡಿ. ಸ್ವಾಹ ಇಲ್ಲ ಅದು. ಯಾಕೆಂದರೆ ಸ್ವಾಹ ಅಂದರೆ ಭಗವಂತನಿಗೆ ಮಾತ್ರ ಕೊಡ್ತಕ್ಕಂಥ ಅರ್ಪಣೆ ಮತ್ತು ಭಗವಂತನ ಕಡೆಗೆ ನಮ್ಮನ್ನು ಕೊಂಡೊಯ್ಯುವಂಥ ದೇವತೆಗಳಿಗೆ. ಅಂದರೆ ಇಲ್ಲಿ ನರಸಿಂಹನಿಗೆ ನನ್ನ ಸ್ವತ್ವವನ್ನು ಪೂರ್ಣವಾಗಿ ನಿನಗೆ ಅರ್ಪಿಸಿದ್ದೇನೆ. ಮತ್ತು ಇನ್ನೊಂದು ತಮಾಷೆ ಇದೆ ಅದರಲ್ಲಿ, ನಿನಗೆ ನನ್ನನ್ನು ಅರ್ಪಿಸಿದ್ದೇನೆ ಮತ್ತು ನಿನ್ನನ್ನು ಎಂದೂ ಮರೆಯುವುದಿಲ್ಲ. ಸ್ವ ಅಹಾನ ಅಂದರೆ ಸ್ವಸ್ಯ ಸ್ವತಂತ್ರಸ್ಯ ಭಗವತಃ ಅಹಾನಂ ಸ್ವಹ. ಯಾವತ್ತೂ ದೇವರನ್ನು ಮರೆಯೋದಿಲ್ಲ ನಾನು. ನಿನ್ನ ನೆನಪಿನಲ್ಲಿ ನಿನಗೆ ನನ್ನನ್ನು ಅರ್ಪಿಸಿಕೊಂಡು ಸಂಪೂರ್ಣವಾಗಿ ನಿನ್ನ ಭಕ್ತನಾಗಿ ಬದುಕುತ್ತೇನೆ ಅಂತನ್ನುವಂಥ ಇದು ಪಿತೃಗಳಿಗೆ ಸ್ವ ಅಹಾನೂ ಇಲ್ಲ, ಸ್ವಧಾ ಮಾತ್ರ. ಅದನ್ನ ಪಿತೃಗಳಿಗೆ ಯಾಕೆ ಸ್ವಧಾ ಹೇಳಬೇಕು, ದೇವತೆಗಳು ಯಾಕೆ ಸ್ವಹ ಹೇಳಬೇಕು ಅಂತ ಪ್ರಶ್ನೆ ಮಾಡುವವರು ಬಹಳ ಜನ ಇರ್ತಾರೆ. ಯಾಕೆಂದರೆ ಪ್ರಶ್ನೆ ಹಾಕಲಿಕ್ಕೆ ಬೇಕಾಗಿರೋದೇನು ಗೊತ್ತುಂಟ? ಬೆಸ್ಟ್ ಕ್ವಾಲಿಫಿಕೇಶನ್ ಇಗ್ನೋರೆನ್ಸ್. ಪ್ರಶ್ನೆ ಹಾಕುವುದಕ್ಕೆ ದಡ್ಡತನ ಒಂದೇ ಸಾಕು, ಉತ್ತರ ಕೊಡುವುದಕ್ಕೆ ಸ್ವಲ್ಪ ಬುದ್ಧಿವಂತಿಕೆ ಬೇಕಾಗುತ್ತೆ. ಪ್ರಶ್ನೆ ಹಾಕುವುದು ನಮ್ಮ ದಡ್ಡತನದ ಎಕ್ಸ್ಪ್ರೆಷನ್. ಅದು ನಾನು ಎಷ್ಟೋ ಸರ್ತಿ ಸಭೆಗಳಲ್ಲಿ ಹೇಳಿದ್ದುಂಟು, ದಯವಿಟ್ಟು ಪ್ರಶ್ನೆ ಹಾಕಬೇಡಿ, ಯಾಕೆಂದ್ರೆ ನೀವು ಎಷ್ಟು ದಡ್ಡರು ಅಂತ ನನಗೂ ಗೊತ್ತಾಗ್ಬಿಡುತ್ತೆ. ಅದನ್ನ ಮರ್ಯಾದೆಯಾಗಿ ಕೇಳಿ ಹೋಗಿ, ಪ್ರಶ್ನೆ ಹಾಕಬೇಡಿ ಅಂತ ಕೇಳೋದುಂಟು ನಾನು. ಯಾಕೆಂದರೆ ಆ ಪ್ರಶ್ನೆಯಲ್ಲಿ ಎಷ್ಟು ಪೆದ್ದುತನ ಇರುತ್ತೆ ಅವರಿಗೆ ಗೊತ್ತಿರೋದಿಲ್ಲ. ಹಾಗೆ ಸ್ವಾಹ ಅಂದರೆ ಯಾವ ಕಾಲಕ್ಕೂ ನರಸಿಂಹನನ್ನು ಮರೆಯೋದಿಲ್ಲ ಮತ್ತು ನನ್ನ ಸರ್ವಸ್ವವನ್ನು ನರಸಿಂಹನಿಗೆ ಅರ್ಪಿಸಿದ್ದೇನೆ. ಅವನ ಭಕ್ತನಾಗಿ ಅವನನ್ನು ಸದಾ ಸ್ಮರಣೆ ಮಾಡ್ತಾ ಬದುಕುತ್ತೇನೆ. ಯಾಕೆ? ಏನು ಬೇಕು ನಿನಗೆ? ಅಂದರೆ ಪ್ರಹ್ಲಾದ ಏನನ್ನು ದೇವರ ಹತ್ರ ಬೇಡುವುದಿಲ್ಲ, ಆದರೆ ಒಂದು ಬೇಡುತ್ತಾನೆ. ಏನು? ಅಮೃತಮಾತ್ಮನೇ ಭೂಯಿಷ್ಠಾತ್. ಭೂಯಿಷ್ಠಾ ಅಂತ ಕೆಲವು ಕಡೆ ಪ್ರಿಂಟ್ ಇದೆ, ಅದು ಪ್ರಾಯ ತಪ್ಪದು. ಯಾಕೆಂದರೆ ಭೂಯಿಷ್ಠಾ ಅಂತ ಒಂದು ರೂಪವೇ ಆಗುವುದಿಲ್ಲ ಸಂಸ್ಕೃತದಲ್ಲಿ. ಇನ್ನು ವೈದಿಕ ರೂಪ ಅಂತ ಹೇಳಬೇಕಾದ್ರೆ ಪ್ರಾಚೀನ ಪುಸ್ತಕಗಳಲ್ಲಿ ಅಮೃತಮಾತ್ಮನೇ ಅಭಯಮಾತ್ಮನೇ ಭೂಯಿಷ್ಠಾತ್ ಅಂತಿದೆ. ಅಂದರೆ ನನಗೆ ಭೂಯಿಷ್ಠಾತ್ ಅಂದರೆ ಎಲ್ಲಕ್ಕಿಂತ ದೊಡ್ಡವನಾದ ನಿನ್ನಿಂದ ನನಗೇನು ಬೇಕು ಅಂದರೆ ಆತ್ಮನೇ ಅಭಯಂ. ನನಗೆ ನೀನು ಅಭಯ ಅಂದರೆ, ಭಯ ಅಂದರೆ ಸಂಸಾರ, ಅಭಯ ಅಂದರೆ ಮುಕ್ತಿ ಅಷ್ಟೇ. ಭಯರಹಿತವಾದ ನಾನು ನರಸಿಂಹನ ಭಕ್ತ, ಆದ್ದರಿಂದ ನಾನು ಯಾವುದಕ್ಕೋಸ್ಕರ ಹೆದರಬೇಕಾಗಿಲ್ಲ ಅನ್ನೋ ಕಾನ್ಫಿಡೆನ್ಸ್ ನನಗೆ ಕೊಡು ಅಷ್ಟೇ. ನರಸಿಂಹನ ಭಕ್ತನಾಗಿರುವಾಗ ನಾನು ಯಾಕೆ ಹೆದರಬೇಕು? ಇಷ್ಟೇ ನನ್ನ ಬಯಕೆ ಹೊರತು ನಾನು ಅದು ಕೊಡು ಇದು ಕೊಡು ಅಂತ ಕೇಳೋದು. ಅದು ಅಮೃತಂ ಅಭಯಂ ಆತ್ಮನೇ ಭೂಯಿಷ್ಠಾತ್ ಓಂ ಕ್ಷೋಂ ಅಂತ. ಅದು ಕೊನೆಗೊಂದು ಬೀಜಾಕ್ಷರ ಹಾಕಿದ್ರು. ಕ್ಷ ಮತ್ತು ಓಂ ಅಂತ ಎರಡು ಸರ್ತಿ ಓಂಕಾರ, ಅದು ಸಂಪುಟಿ. ಕ್ಷ ಅನ್ನೋದು ನರಸಿಂಹನ ಹೆಸರು, ಅದಕ್ಕೆ ಓಂ ಕ್ಷೋಮ್ ಅಂದರೆ ಓಂಕಾರ, ಆದ್ಯಂತದಲ್ಲಿ ಓಂಕಾರ ಹಾಕಿದ್ದಾರೆ. ಕ್ಷ ಅಂತ ನರಸಿಂಹನಿಗೆ ಹೆಸರು. ಯಾಕೆ ಅಂದರೆ ಎರಡು, ಒಂದು ನಮ್ಮಲ್ಲಿ ಅಕ್ಷರ ಇದೆ, ಯರಳವ ಶಶ ಸಹಳ ಕ್ಷ. ಕ್ಷ ಅನ್ನುವ ಅಕ್ಷರದ ದೇವತೆ ನರಸಿಂಹ. ಅದನ್ನು ಅವನು ಕ್ಷ ಅನ್ನೋದು ಅವನ ಹೆಸರು. ಹೌದು, ನರಸಿಂಹನ ಅಕ್ಷರ. ಯಾಕೆ ಅಂದರೆ ಆ ಅಕ್ಷರವು ನರಸಿಂಹನದು ಒಂದೇ ರೀತಿ ಸ್ವಭಾವ. ಕ್ಷ ಅನ್ನೋದು ಎರಡು ಅಕ್ಷರಗಳ ಸಮಾವೇಶ. ಈಗ ಎಲ್ಲ ಯಾವ ಅಕ್ಷರ ಅಂಥದ್ದಿಲ್ಲ ನೋಡಿ, ಎರಡು ವ್ಯಂಜನಗಳ ಸಮಾವೇಶ ಇರುವ ಒಂದು ಅಕ್ಷರವೇ ಇಲ್ಲ. ನೀವು ಕ ಖ ಗ ಘ ಎಲ್ಲ ಕ ಖ ಗ ಘ ಒಂದೊಂದೇ ವ್ಯಂಜನಗಳು ಮತ್ತು ಒಂದೊಂದು ಸ್ವರಗಳು. ಕೊನೆಗೆ ಉಚ್ಚಾರಕ್ಕೋಸ್ಕರ ನಿಜವಾಗಿ ವ್ಯಂಜನ ಕ ಖ ಗ ಘ ಅಲ್ಲ, ಕ ಖ ಗ ಘ ङ ಇದು ವ್ಯಂಜನ. ಅದು ನಮ್ಗೆ ಉಚ್ಚಾರ ಸೌಕರ್ಯಕ್ಕೋಸ್ಕರ ಆ ಸೇರಿಸಿ ಹೇಳ್ತೇವೆ, ಕ ಖ ಗ ಘ ङ. ಅದು ಒಂದೇ ವ್ಯಂಜನ ಇರಬೇಕಲ್ವಾ? ಸಂಯುಕ್ತಾಕ್ಷರವನ್ನು ನೀವು ಹೇಳ್ತಾ ಹೋದರೆ ತುಂಬ ನೂರಾರು ಮಾಡಬಹುದು.
ಕ್ಷ ಆದಮೇಲೆ ಕ್ಷ, ಹೀಗೆ ಎಲ್ಲ ತ್ಯಾ ಕೆ ಶ ಸೇರಿಸು. ಶ ಮಾತ್ರ ಎಲ್ಲ ಕಾ ಯ ಕ್ಯ ಕ್ರ ಕ್ಲ ಕ್ವ ಕ್ಷ ಕ್ಷ ಖ ಎಲ್ಲ ಮಾಡ್ಬೋದಲ್ಲ. ಬರೀ ಕ್ಷ ಒಂದೇ ಏನು, ಒತ್ತಕ್ಷರ ಮಾಡ್ತಾ ಹೋದರೆ ಈ ಒತ್ತಕ್ಷರಗಳು ಅನಂತ ಆಗ್ತವೆ. ಅವನು ಯಾಕೆ ಬರೀ ಕ್ಷವನ್ನು ಮಾತ್ರ ಪರಿಗ್ರಹಿಸಿದರು? ಅಕ್ಷರಗಳಲ್ಲಿ ನಮ್ಮಲ್ಲಿ ಒಂದು ಜ್ಞಾ ಇದೆ, ಅದು ಇಲ್ಲದೇ ಇದ್ದರೆ ಇಲ್ಲಿ ಯರಲವ ಶಶಸಹ ಳ ಕ್ಷ ಕೊನೆಯ ಅಕ್ಷರ. ಅದನ್ನು ಬಿಟ್ಟ ಪಾಣಿನಿ. ಯಾಕೆಂದರೆ ಅವನಿಗೆ ಈ ವೈದಿಕ ಕಾನ್ಸೆಪ್ಟು ಅವನಿಗೆ ತರುವುದಕ್ಕಾಗಲಿಲ್ಲ. ಅವನು ಲೌಕಿಕವಾಗಿ ವ್ಯಾಕರಣ ಬರೋದು ಕ್ಷ ಅನ್ನೋ ಅಕ್ಷರವನ್ನು ಬಿಟ್ಬಿಟ್ಟ. ಅವನು ಕ್ಷ ಮಾತ್ರ ಅಲ್ಲ, ಳ ಕೂಡ ಬಿಟ್ಟ. ಯಾಕೆಂದರೆ ಉತ್ತರ ಭಾರತದವರಿಗೆ ಸರಿಯಾಗಿ ಳ ಹೇಳಿಕ್ಕೆ ಬರ್ತಿರ್ಲಿಲ್ಲ ಅಂತ ಕಾಣುತ್ತೆ, ಇದ್ರೆ ಬಿಡ್ತಿರ್ಲಿಲ್ಲ. ಯಾಕೆ ಬಿಟ್ಟ ನನಗೆ ಇವತ್ತಿಗೂ ಅರ್ಥ ಆಗಲಿಲ್ಲ. ಒಂದು ಒಳ್ಳೆಯ ಶಬ್ದವನ್ನು, ಒಂದು ಒಳ್ಳೆಯ ಅಕ್ಷರವನ್ನು ಯಾಕೆ ಕೈಬಿಟ್ಟ ಅನ್ನೋದೇ ಅರ್ಥ ಆಗೋದಿಲ್ಲ. ಪ್ರಾಯ ಅವನಿಗೆ ತೀರಾ ಧಾರಾಳವಾಗಿ ಲಕಾರ ಹೇಳಿ ಲಾ ಸಾಕು ಅಂತ. ಅಲ್ರಿ, ಲಾ ಸಾಕು ಅಂತಂದರೆ ನಮ್ಮ ಗತಿ ಏನ್ರಿ? ನಾವು ಹಳ್ಳಿ ಬೇರೆ ಹಳ್ಳಿ ಬೇರೆ. ನಾವು ಹಳ್ಳಿಯಿಂದ ಹೇಳೋದಾ? ಪಾಣಿನ ನಂಬಿದ್ರೆ ನಮ್ಮ ಗತಿ ಏನು? ಹಳ್ಳಿಯಿಂದ ಹೇಳುವಂಗಿಲ್ಲ, ಲಾ ಇಲ್ಲ, ಮತ್ತೆ ನಮ್ಮ ಹಳ್ಳಿ. ಆಮೇಲೆ ಹಾಳು ಅಂತ ಹೇಳುವಾಗಿಲ್ಲ, ಹಾಲು ಅಂತ ಹೇಳುದು. ಎಲ್ಲ ಹಾಲಾಗಿ ಹೋಯ್ತು. ಪಾಣಿನ ನಂಬಿದ್ರೆ ಗತಿ ಏನಿದು? ಅವನು ಕಳ್ಳ ಅಂತ ಹೇಳುವಾಗಿಲ್ಲ, ಕಲ್ಲ. ಕಳ್ಳು ಕುಡಿಯೋದಲ್ಲ, ಕಲ್ಲು ಕುಡಿಯೋದು. ಏನು ಪ್ರಾರಬ್ಧ ಕರ್ಮ ಇದು? ಇಂಥೆಲ್ಲ ತೊಂದರೆ ಆದೀತು ಅಂತ ಅವನಿಗೆ ಪ್ರಾಯ ಕನಸಲ್ಲೂ ಸ್ವಪ್ನದಲ್ಲೂ ಗೊತ್ತಿರಲಿಲ್ಲ. ಅವನನ್ನೆಲ್ಲ ಬಿಟ್ಬಿಟ್ಟ. ಯಾಕೆ ಬಿಟ್ಟು ಗೊತ್ತಿಲ್ಲ. ಅದಕ್ಕೆ ಅವರೇನು ಹೇಳ್ತಾರೆ ಅಂದರೆ, ಅವನು ಡಮರು ಬಾರಿಸೋದಂತೆ, ಅದ್ರ ಲಾ ಬರಲಿಲ್ಲ ಅಂತೆ. ಆದರೆ ಶಿವನಿಗೆ ಯಾಕೆ ಮರ್ತು ಹೋಯ್ತು ಅಂತ ಈಗ ನನಗೆ. ಇವನಿಗೆ ಮರ್ತು ಹೋಗ್ಲಿ, ಆ ಋತನಿಗೂ ಲಾ ಹೇಳಿಗೆ ಮರ್ತು ಹೋಗ್ಲಿಕ್ಕಾದ್ರೆ ನಾವು ಎಂಥ ಬರೆಗುಡಿಯವ, ಲಾ ಯಾಕೆ ಬರಲಿಲ್ಲ, ಡಮರು ಲಾ ಬಂದು. ಇದೆಲ್ಲ ಈ ಕಟ್ಟುಕಥೆಗಳಲ್ಲೇ ನಮ್ಮ ವ್ಯಾಕರಣ ವೇದಾಂತ ಹಾಳಾಗ್ತಾ ಇರೋದು. ಈ ಅವನಿಗೆ ಏನೋ ಒಂದು ಲಾ ಬೇಡ ಅಂತ ಬಿಟ್ಟ ಅಷ್ಟೇ. ಅದಕ್ಕೆ ಅಂತ ಶಿವನ ಡಮರ್ನಿಂದ ಲಾ ಬರಲಿಲ್ಲ ಅನ್ನೋದು ಹುಚ್ಚರ ಕಥೆ. ಅದು ನನಾದ ಢಕ್ಕ ನವಪಂಚವರಮನ ಕಥೆ ಕಾಲ್ಪನಿಕ. ಅವನು ಢಕ್ಕಾದಲ್ಲಿ ಐವನು ರೊಲುಕು ಅಯ್ಯವು ಚುಂತ ಬಾರಿಸಿದಾಗ ಬರಲಿಲ್ಲ. ಇದು ಒಂದು ಸಾಂಕೇತಿಕವಾಗಿ ಮಾಡಿದ್ದು. ಅದು 14 ಆಯಿತು ಅಂದರೆ ಲಾ ಇಲ್ಲ. ಅದನ್ನು ನಿಜವಾಗಿ ಒಂದೇನು ಅಂದರೆ, 2 ಸರ್ತಿ ಲಕಾರ ಇದೆ, ಅದರ ಬದಲು ಲಕಾರ ಹಾಕ್ಬೋದಿತ್ತು. ಅದೇನೋ ಏನೋ ಆಗಿದೆ ಅವನಿಗೆ, ಅಂತೂ ಒಂದು ಅಕ್ಷರ ಹೋಗಲಿ. ಆದರೆ ನಮ್ಮ ಪ್ರಾಚೀನ ಸಂಸ್ಕೃತದಲ್ಲಿ ಲಾ ಇದೆ, ಪ್ರಾಚೀನ ಸಂಸ್ಕೃತದಲ್ಲಿ ಲಾ ಮತ್ತು ಕ್ಷ ಎರಡೂ ಇದೆ. ಸಂಸ್ಕೃತದಲ್ಲಿ ನೋಡಿ, ಈ ಕನ್ನಡದ ಹೇಳಿದೆ ನಾನು ಲಾ ಮತ್ತು ಳ ಸ್ಪಷ್ಟತೆ. ಸಂಸ್ಕೃತದಲ್ಲಿ ಕೂಡ ಕಾಲ ಅಂದರೆ ಟೈಮ್, ಕಾಳ ಅಂದರೆ ಕಪ್ಪು ಅಂತ ಅರ್ಥ. ನಮ್ಮಲ್ಲಿ ಕಾಳ, ಕನ್ನಡದಲ್ಲೂ ಕಾಳ ಅಂದರೆ ಕಪ್ಪಿನವ. ಸಂಸ್ಕೃತದಲ್ಲಿ ಕಾಲ ಅಂದರೆ ಟೈಮ್, ಕಾಳ ಅಂದರೆ ಕಪ್ಪು ಅಂತ. ನೋಡಿ, ಕಾಳಾಷ್ಟಮಿ ಅಂದರೆ ಕೃಷ್ಣಾಷ್ಟಮಿ ಅಂತ, ಕಪ್ಪು ಅಷ್ಟಮಿ ಅಂತ. ಅದು ಕಾಲಾಷ್ಟಮಿ ಅಲ್ಲ, ಯಾಕೆಂದರೆ ಎಲ್ಲ ಅಷ್ಟಮಿಗಳು ಕಾಲವೇ, ಅಕಾಲವಾದ ಅಷ್ಟಮಿ ಒಂದಿಲ್ಲ. ಅದರಿಂದ ಕಾಲಾಷ್ಟಮಿ ಅಲ್ಲ, ಅದು ಕಾಳಾಷ್ಟಮಿ ಅಂದರೆ ಕಪ್ಪು ಅಷ್ಟಮಿ ಅಂದರೆ ಕೃಷ್ಣಾಷ್ಟಮಿ. ಹೀಗೆ ತುಂಬ. ನೀಲ ಅಂದರೆ ಬ್ಲೂ, ನೀಳ ಅಂದರೆ ನೆಸ್ಟ್, ಹಕ್ಕಿಯ ಗೂಡು. ಹೀಗೆ ಲಾ ಮತ್ತು ಳ ಬೇರೆ ಆದಾಗ ಅರ್ಥವೇ ಬೇರೆಯಾಗತ್ತೆ. ಈ ಭಾಷೆಯ ಹರವನ್ನೇ ಕೊಂದು ಬಿಟ್ಟ ವಾಲ್ಮೀಕಿ ಲಾ ತೆಗೆದು. ಇರಲಿ ಪಾಪ, ಅವನ ಬಗ್ಗೆ ನಮಗೇನು, ಅವನು ಕಟ್ಟಿಕೊಂಡು ನಮಗೇನಾಗಬೇಕಾಗಿದೆ? ನಮಗೆ ಕ್ಷ ಇದೆ. ಯಾಕೆಂದರೆ ಕ್ಷ ಡಿಲೀಟ್ ಮಾಡಿಬಿಟ್ರೆ ನರಸಿಂಹನನ್ನು ಡಿಲೀಟ್ ಮಾಡಿದ ಹಾಗೆ. ಉಪಾಸನೆಯಲ್ಲಿ ನರಸಿಂಹ ಕ್ಷಸ್ಯ ದೇವತಾ ಅಂತ. ಯಾಕೆಂದರೆ ಅದು ಒಂದು ಸಂಯುಕ್ತ ಅಕ್ಷರ. ಕ ಮತ್ತು ಶ ಸೇರಿ ಕ್ಷ ಆಯಿತು. ಆದರೆ ಹಾಗೇನೆ ನರ ಮತ್ತು ಸಿಂಹ ಸೇರಿ ನರಸಿಂಹ ಆಯಿತು. 2 ರೂಪಗಳ ಸಂಯುಕ್ತ. ಆದ್ದರಿಂದ ನರಸಿಂಹನಿಗೋಸ್ಕರ ಅದೊಂದು, ಆ ಉಪಾಸನೆಗೋಸ್ಕರ ಕ್ಷ ಅನ್ನೋ ಪ್ರತ್ಯೇಕ ಅಕ್ಷರವನ್ನು ಒಪ್ಪುಕೊಂಡ್ರು. ಇಲ್ಲದಿದ್ದರೆ ಕ್ಷ ಬೇಕಾಗ್ತಿರ್ಲಿಲ್ಲ. ತುಂಬ ಸಂಯುಕ್ತ ಅಕ್ಷರಗಳಿವೆ, ಯಾವುದನ್ನು ಹೇಳೋಲ್ಲ. ನಮಗೆ ನರಸಿಂಹನ ಉಪಾಸನೆಗೆ ಕ್ಷ ಬೇಕು, ಅದಕ್ಕೋಸ್ಕರ ಕ್ಷ ಅನ್ನೋದನ್ನು ಪ್ರತ್ಯೇಕ ಅಕ್ಷರವಾಗಿ ಪರಿಗಣಿಸಿದರು. ಪ್ರಾಚೀನರಿಗೆ ಅದರ ಉಪಾಸನೆ ಮುಖ್ಯ, ಅದರ ಆ ಅಕ್ಷರಗಳ ದೇವತೆ ಮುಖ್ಯ.
ದೇವತಾ ಪರಿಗಣನೆ ಮಾಡ್ತಾರೆ. ನರಸಿಂಹ ಬೇಕು, ಅದಕ್ಕೆ ಕ್ಷ ತಗೊಂಡು. ಜ್ಞಾ ತಗೊಳ್ಳಿಲ್ಲ, ಅದು ಪ್ರತ್ಯೇಕ ರೂಪ ಇಲ್ಲ, ಕನ್ನಡದಲ್ಲಿ ಮಾತ್ರ ಇರೋದು. ಅದೇನೊಂದು ತಮಾಷೆ ಇದೆ ನೋಡಿ. ಸಂಸ್ಕೃತ ಈಗ ಳ ಬಿಟ್ಟ ಅಲ್ವಾ, ಪಾಣಿನಿ ಕ್ಷ ಬಿಟ್ಟ ಅಲ್ವಾ, ಅವನು ಹೇಳುವುದೇನು ಅಕ್ಷರ ಸಮಾಮನಾಯ ಅಂತ ಹೇಳ್ತಾನೆ. ಅಕ್ಷರಗಳ ಸಮಾಮನಾಯ. ಅಕ್ಷರ ಅಂತ ಹೇಗೆ ಹೇಳ್ತಾನೆ ಅವನ ಪ್ರಕಾರ ಕ್ಷ ಇಲ್ಲವೇ ಇಲ್ಲ. ಅಕ್ಷರ ಅಂದರೆ ಅಕಾರದಿಂದ ಕ್ಷಕಾರ ತನಕ ಇರುವಂಥದ್ದು. ಅವನು ಕ್ಷ ಬಿಟ್ಟಿದ್ದಾನೆ, ಅಕ್ಷರ ಅಂತ ಯಾವ ಬಾಯಲ್ಲಿ ಹೇಳ್ತಾನೆ ಅವನ ಪ್ರಕಾರ ಯರಲವ ಶಶ ಸಹ ಆಹಾರ ಮುಗಿದೋಯ್ತು. ಅಕ್ಷರ ಹೇಳುವಾಗಿಲ್ಲ ಪಾಣಿನಿಯರು. ಇದು ಕ್ಷ ಒಪ್ಪಿದ್ದರಿಂದ ಶಾಸ್ತ್ರಗಾರು ಅಕ್ಷರ ಅಂದು ಅಕಾರದಿಂದ ಕ್ಷಕಾರ ತನಕ 51 ಜಪಮಾಲೆ, ಅದಕ್ಕೆ ಹೆಸರೇನು ಅಕ್ಷಮಾಲೆ ಅಂತ. 51 ಬೀಡ್ಸ್ ಇರತಕ್ಕಂಥ ಮಾಲೆ, ಅದು ಅಕ್ಷಮಾಲೆ. ಅಕ್ಷ ಅಂದರೆ 51. ಎಲ್ಲ ಕಡೆ ಇದೆ. ಇದೆಲ್ಲ ಯೋಚನೆ ಮಾಡೋದಿಲ್ಲ ಅನ್ನೋದು ಸಹಾಯ. ಅದನ್ನು ಎಲ್ಲರೂ ಅಕ್ಷರ ಹೇಳ್ತಾರೆ, ಪಾಣಿನಿ ಹೇಳಿಬಿಟ್ಟ. ಆದರೆ ಅದನ್ನು ನಿರ್ವಚನ ನೋಡಿದರೆ ಅವನಿಗೆ ಅಕ್ಷರ ಅನ್ನೋ ಶಬ್ದವನ್ನು ಹೇಳೋ ರೈಟೇ ಇಲ್ಲ. ಅವನು ಆಹಾರ ಅಂತ ಹೇಳಬೇಕು. ನಮ್ಮ ಕನ್ನಡಿಗರಿಗೆ ಇನ್ನೂ ಕಷ್ಟ ಅಕ್ಷರ ಹೇಳೋದು. ನಾವು ಅಜ್ಞರ ಅಂತ ಹೇಳಬೇಕು. ಇದು ಅಜ್ಞರ ಮಾಲಿಕೆ. ಯಾಕೆಂದರೆ ನಮ್ಮ ಕೊನೆ ಅಕ್ಷರ ಜ್ಞಾ. ತುಂಬ ಕಷ್ಟಗಳಿವೆಲ್ಲ. ಆದರೆ ಅತ್ಯಂತ ಅದಕ್ಕೆ ಜ್ಞಾ ಅನ್ನೋದಕ್ಕೆ ಪ್ರತ್ಯೇಕ ದೇವತಾ 3 ರೂಪ ಇಲ್ಲ. ಅದೊಂದು ಜ್ಞಾ ಬೇರೆ, ಅಕ್ಷರ ಅಲ್ಲ. ಬೇರೆ ಮಾಡೋದಿದ್ದರೆ ಬೇಂದ್ರೆ ಅವರು ಹೇಳ್ತಿದ್ರು, ಇನ್ನೂ ಒಂದು ಸೇರಿಸ್ಬೇಕು. ಏನು ಅಂದರೆ ಕ್ಷ ಆದ ಮೇಲೆ ತ್ರ ಮತ್ತು ಜ್ಞ, ಕ್ಷೇತ್ರಜ್ಞ ಆಗಬೇಕು. ಕ್ಷ ತ್ರ ಜ್ಞ, ಇದು 3 ಹಾಗಾದರೆ ಕ್ಷೇತ್ರಜ್ಞ ಸ್ಮರಣೆ ಆಯಿತು ಅಂತ. ಅಲ್ಲಿ ಮತ್ತೆ ಅವರು ದೇವತೆಯನ್ನು ತರ್ತಾರೆ. ಅದು ಕ್ಷೇತ್ರಜ್ಞನಾದ ಭಗವಂತನ ಸ್ಮರಣೆಗೋಸ್ಕರ ಕ್ಷ ತ್ರ ಜ್ಞ ಇರಬೇಕು ಅಂತ. ಅದು ಒಳ್ಳೆಯ ಯೋಚನೆ, ಅನುಸಂಧಾನ ಹಿಂದೆ ಚೆನ್ನಾಗಿದೆ. ಬಟ್ ಶಾಸ್ತ್ರಕಾರರು ತ್ರ ಅನ್ನೋದಕ್ಕೆ ಭಗವಂತನ ಪ್ರತ್ಯೇಕ ರೂಪ ಇಲ್ಲ. ಅವರು ಹೇಳೋದು ಒಂದು ಕ್ಷೇತ್ರಜ್ಞನ ಸ್ಮರಣೆ. ತ್ರ ಅನ್ನೋದಕ್ಕೆ ತಕಾರದ ಭಗವಂತನ ರೂಪ ಮತ್ತು ರೇಫದ ಭಗವಂತನ ರೂಪವೇ. ಜ್ಞಾಕ್ಕೆ ಜಕಾರ ಮತ್ತು ನ್ಯಮ, ಜನಾರ್ದನ ನ್ಯಮ ಅವರೇ ದೇವತೆಗಳು ಹೊರತು ಜ್ಞಾಕ್ಕೆ ಬೇರೆ ದೇವತೆ ಇಲ್ಲ. ಕ್ಷ ಅನ್ನೋದಕ್ಕೆ ಮಾತ್ರ ದೇವತೆ ಇರೋದು, ಅದು ನರಸಿಂಹ. ಅದರಿಂದ ಕ್ಷ ಅನ್ನುವ ಅಕ್ಷರದಿಂದ ವಾಚ್ಯನಾದವ ಅವನು ಕ ಮತ್ತು ಶ ಸಂಯುಕ್ತಾಕ್ಷರವಾದದ್ದರಿಂದ ಕ್ಷ ಅಷ್ಟೇ ಅಲ್ಲ, ಅವನು ಕ್ಷಪಯತಿ ಇತಿ ಕ್ಷಃ, ಸಮಸ್ತವನ್ನು ಸಂಹಾರ ಮಾಡುವವನು, ಕ್ಷಯ ಕಾರಣ, ಸರ್ವನಾಶ ಕಾರಣ, ಸಂಹಾರಕ. ಅದರಿಂದ ಕ್ಷ. ಒಂದು ನೀವು ಸ್ವಲ್ಪ ಗಮನಿಸಿದರೆ ಈ ಕ ಮತ್ತು ಶ ಒಟ್ಟಿಗೆ ಬರೆದಾಗ ಕ ಮತ್ತು ಶ ಬರೆಯುವುದು. ಇದಕ್ಕೆ ಅಕ್ಷರವೇ ಬೇರೆ ಇದೆ, ಲಿಪಿ. ಯಾಕೆ ಕಾರಣ ಅಂದರೆ ಈಗ ವಾಕ್ ಷಣ್ಮುಖ ಅಂತ ಹೇಳ್ಬೋದು. ವಾಕ್ ಷಣ್ಮುಖ, ಅವಾಗ ವಾಕ್ ಷಣ್ಮುಖ. ಆ ವಾಕ್ಷಕ್ಕಿಂತಲೂ ಈ ಕ್ಷಾಕ್ಕೂ ಸ್ವಲ್ಪ ವ್ಯತ್ಯಾಸ ಇದೆ. ಕಿವಿಗೆ ನಿಮಗೆ ಗೊತ್ತಾಗುತ್ತೆ. ಆ ಕ ಶ ಒಟ್ಟಾದಾಗ ವಾಕ್ ಷಣ್ಮುಖ, ವಾಕ್ ಷಡಾನನ ಅಂತಿದ್ರೆ ಅಲ್ಲಿ ವಾಕ್ಷಕ್ಕಿಂತ ಈ ಕ್ಷ ಅಂದರೆ ಅಲ್ಲಿ ಇರುವುದಕ್ಕಿಂತ ಹೆಚ್ಚು ಘನವಾಗಿ ಸಾಂದ್ರವಾಗಿ ಕ್ಷ ಬರುತ್ತೆ. ಇದು ಉಚ್ಚಾರದಲ್ಲಿ ಈ ಕ ಶ ಯೋಗಕ್ಕಿಂತ ಭಿನ್ನವಾದ ಒಂದು ಧ್ವನಿ ನಿಮಗೆ ಕ್ಷದಲ್ಲಿ ಕೇಳುತ್ತೆ. ಇದು ನೋಡಿ, ಅದು ಶಾಂತ ಸಂಬಿತ್ ಷಡ್ಗುಣಶ್ಚ, ಶಾಂತ ಸಂಬಿತ್ ಶ. ಹಾಗೆ ವಾಕ್ಷ ಅಲ್ಲಿ ಈ ಕ್ಷಕ್ಕಿಂತ ಸ್ವಲ್ಪ ಪಾಸ್ ಇದೆ, ಸ್ವಲ್ಪ. ಅದು ಎಷ್ಟು ಅಂದರೆ ಒಂದು ಕಾಲು ಮಾತ್ರೆಯೋ ಅಥವಾ 8ನೇ ಒಂದು ಮಾತ್ರೆಯೋ ಪಾಸ್ ಇರೋದು. ಇದೆಲ್ಲ ಈಗ ಸಂಗೀತದ ಶ್ರುತಿ ಹೇಗೆ ಗೊತ್ತಾಗುವವರಿಗೆ ಮಾತ್ರ ಗೊತ್ತಾಗೋದು, ಉಳಿದವರಿಗೆ ಎಲ್ಲವೂ ಅದು ಒಂದು ಸ್ವರ, ಅಲ್ಲಿ ಒಂದು ಸ್ವರ, ವ್ಯತ್ಯಾಸ ಏನಾಯಿತು ಅಂತ. ಹಾಗೆ ಈ ಉಚ್ಚ ಕ್ಷ ಮತ್ತು ವಾಕ್ಷ ಮತ್ತು ರಕ್ಷ, ಇದರಲ್ಲಿ ನಿಮ್ಮ ಕಿವಿಗೆ ಸ್ವಲ್ಪ ಡಿಫರೆಂಟ್ ಆದಂಥ ಒಂದು ಸೌಂಡ್ ಕೇಳ್ತದೆ. ಅದಕ್ಕೋಸ್ಕರ ಅದನ್ನೊಂದು ಬೇರೆ ಅಕ್ಷರ ಅಂತ ಹೇಳ್ತಾರೆ. ಆಮೇಲೆ ಅದಕ್ಕೊಂದು ದೇವತೆ ನರಸಿಂಹ ಇದ್ದಾನೆ. ನರಸಿಂಹನು 2 ರೂಪಗಳ ಸಂಯೋಗ, ಇದು 2 ವ್ಯಂಜನಗಳ. ಇಡೀ ಅಕ್ಷರ ಮಾಲಿಕೆಯಲ್ಲಿ 2 ವ್ಯಂಜನಗಳ ಸಂಯುಕ್ತ ಅಕ್ಷರ ಇನ್ನೊಂದಿಲ್ಲ. ನರಸಿಂಹನಿಗೊಂದು ಅಕ್ಷರ ಇದೆ, ಹಯಗ್ರೀವನಿಗೊಂದು ಅಕ್ಷರ ಇಲ್ಲ. ಹಾಗಾಗಿ ನರಸಿಂಹ ಅವನು ಕ್ಷಪಯತಿ, ಅದರಿಂದ ಅವನು ಕ್ಷ ಅಂತ ಅವನ ಹೆಸರು. 2 ಕಾರಣ, ಎಲ್ಲವನ್ನು ನಾಶ ಮಾಡುವವನಾದ್ದರಿಂದ ಮತ್ತು 2 ರೂಪಗಳ ಸಮಷ್ಟಿ ಆದ್ದರಿಂದ
ಅದಕ್ಕೆ ಕೊನೆಗೆ ಓಂ ಕ್ಷೋಂ ಕ್ಷಕಾರದಿಂದ ನರಸಿಂಹನನ್ನು ಸ್ತೋತ್ರ ಮಾಡಿ ನಿಲ್ಲಿಸ್ತಾನೆ. ಇದು ಪ್ರಹ್ಲಾದ ನಿತ್ಯ ಅನುಷ್ಠಾನ ಮಾಡುವಂಥ ಒಂದು ನರಸಿಂಹ ಮಂತ್ರ.